ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಂಡೇ ಮಾರ್ನಿಂಗ್ ವ್ಲಾಗ್ 5:30ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವ್ಲಾಗ್ನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ಬಿಕಾಸ್ ಆಫ್ ಕೆಲಸ. ನಿಮಗೆ ಗೊತ್ತು, ಏನೋ ಕಸ ಬಿದ್ದುಬಿಟ್ಟಿದೆ ಗೈಸ್. ಎಲ್ಲರೂ ಹೆಂಗಿದ್ದೀರಾ ಗೈಸ್? ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಮಂಡೇ ಅಂತ ಹೇಳಿದೆ. ಇವತ್ತು ನನ್ನ ಮಗಂದು ಬರ್ಡ್. ಆ್ಯಕ್ಚುಲಿ ಅವನು ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿದ್ದು, ಬಟ್ ಡೇಟ್ ಪ್ರಕಾರ ಎಲ್ಲ ಸೆಲೆಬ್ರೇಟ್ ಮಾಡೋದು ಡೇಟ್ ಪ್ರಕಾರನೇ ಅಲ್ವಾ. ಇವತ್ತು ಸೆಪ್ಟೆಂಬರ್ 1 ಅವನ ಬರ್ಡೇ ವ್ಲಾಗ್ ಆಗಿರುತ್ತೆ. ನನಗೆ 2-3 ಡೇಸಿಂದ ವ್ಲಾಗ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಕೆಲಸ ಬ್ಯುಸಿ, ನಿಮಗೆ ಗೊತ್ತು. ವಾಕೆಲ್ಲ ಮುಗೀತು, ಮನೆಗೆ ಹೋಗ್ತಾಯಿದ್ದೀನಿ. ನಿನ್ನೆಯಿಂದ ಏನೇನಾಯಿತು ಏನು ಎತ್ತ ಎಲ್ಲ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಯಾರು ವ್ಲಾಗ್ ನೋಡ್ತೀರಾ ಎಲ್ಲ ನನ್ನ ಮಗನಿಗೆ ವಿಶ್ ಮಾಡಿ, ಬ್ಲೆಸ್ ಮಾಡಿ, ಆರೋಗ್ಯ ಆಯಸ್ಸು ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂತ ಭಗವಂತನ ಹತ್ರ ಕೇಳ್ಕೊಳ್ಳಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅವನಿಗೆ ತುಂಬಾ ಮುಖ್ಯ ಅಂತ ಹೇಳ್ತಾ, ಸೊ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅವರೆಲ್ಲ ಮುಂದೆ ಹೊಟ್ಟೋದ್ರು, ನಾನು ಹಿಂದೆ ಹೋಗ್ತಾಯಿದ್ದೀನಿ. ಇವಾಗ ಹೋಗಿದ ತಕ್ಷಣ ಕೆಲಸ ಸ್ಟಾರ್ಟ್. ಅವನಿಗೆ ಆ್ಯಕ್ಚುಲಿ ಟ್ಯೂಷನ್ ಇದೆ ಇವತ್ತು, ಟ್ಯೂಷನಿಗೆ ಹೋಗಬೇಕು. ಏನೇನಾಗುತ್ತೆ ನೋಡುವ, ಆ್ಯಡ್ ಆನ್ ಮಾಡ್ತೀನಿ. ಸ್ಟೇ ಟ್ಯೂನ್. ಹಿಂದಿನ ದಿನ ಏನಾಯಿತು ಅಂತ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ನ ಬರ್ಡೇ ಇತ್ತು, ನಿಮ್ಮೆಲ್ರಿಗೂ ಗೊತ್ತು. ಅವನಿಗೆ ಬಟ್ಟೆನೇ ತಂದಿರಲಿಲ್ಲ, ಕೆಲಸ ಅಂತ. ಅದಕ್ಕೆ ಹಿಂದಿನ ದಿನ ರಾತ್ರಿ ಹೋಗಿ ತೊಗೊಂಬರೋಣ ಅಂತ ಹೊರಟ್ವಿ. ಯಾವ ಅಂಗಡಿಗೆ ಪಾತ್ರೆ ಬೆಳಿಗ್ಗೆ ಸ್ವಚ್ಛ ಮಾಡುತ್ತೀನಿ, ಈಗ ತೊಳಿಲಿ ಗೋಡನ್ ತೊಳಿತೀನಿ. ಅಪ್ಲಕ್ಕಿ ತಾಕ್ಬಿಡೋದಿವಾ ಕಿತ್ತಾಕಿದ್ರ ಗೋಡೌನಲ್ಲೂ ಫುಲ್ ಕೆಲಸ ಇತ್ತು. ಫುಲ್ ಎಲ್ಲ ಗೋಡೌನೆಲ್ಲ ಗಲೀಜಾಗಿತ್ತು. ಹುಡುಗರೆಲ್ಲ ಗೋಡೌನ್ ಕ್ಲೀನ್ ಮಾಡಿಸ್ತಾಯಿದ್ರು, ಕ್ಲೀನರ್ಸ್ ಕೈಲೆಲ್ಲ ತೊಳಿಸ್ತಾಯಿದ್ರು. ಸತೀಶ್ಗೂ ಫ್ರೀ ಇರಲಿಲ್ಲ, ಸೊ ಹಾಗಾಗಿ ನೈಟ್ ಅರೌಂಡ್ 8:30ಗೆ ಹೋಗಿ ತರೋಣ ಅಂತ ಹೋಗ್ತಾಯಿದ್ದೀವಿ. ಬಟ್ಟೆ ಅಂಗಡಿ ಐತಾ? ಅವನು ಯಾವುದೋ ಅಂಗಡಿ ಕರ್ಕೊಂಡೋದ, ಬಟ್ ಅಲ್ಲಿ 8:30 ಆಗಿದ್ದರಿಂದ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸತೀಶ್ ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ದಟ್ಕಳ್ಳಿಗೆ ಹೋಗೋಣ. ನಾನು ಫೋನಲ್ಲೆಲ್ಲ ನೋಡಿದ್ದೀನಿ, ಹ್ಯಾಡ್ಸ್ ಎಲ್ಲ ನೋಡಿದ್ದೀನಿ, ಹೊಸ್ದಾಗಿ ಓಪನ್ ಆಗಿದೆ, ಅಲ್ಲಿ ಹೋಗೋಣ ಬಾ. 1,000 ರೂಪಾಯಿಗೆ 3 ಟಿ ಶರ್ಟ್, 1,000 ರೂಪಾಯಿಗೆ 3 ಪ್ಯಾಂಟ್ ಸಿಗುತ್ತೆ. ಮತ್ತು ಶೂಸ್ ತೊಗೋತೀನಿ ಅಂದರೆ 1,000 ರೂಪಾಯಿಗೆ 3 ಶೂಸ್ ಸಿಗುತ್ತೆ. ತೊಗೊಳ್ಳೋಂಗಿದ್ರೆ ಅಲ್ಲಿ ತೊಗೊಳ್ವೆ ಬಾ, ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್. ಅದು ಹೊಸ್ದಾಗಿ ಓಪನ್ ಆಗಿದೆ. ಆಫರಲ್ಲಿ ಏನೋ ಬಿಟ್ಟಿದ್ದಾರೆ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ. ಬಾ ಅಂತ ಹೇಳಿ ಹೋದ್ವಿ. ನನ್ನ ಮಗ ನಾನೇ ಗಾಡಿ ಓಡಿಸ್ತೀನಿ ಅಮ್ಮ ಅಂತ, ಸೊ ಅವನೇ ಗಾಡಿ ಓಡಿಸ್ತಾ ಇದ್ದ. ಹಿಂದೆ ಚಾರು ಮತ್ತು ಸತೀಶ್ ಹಿಂದೆ ಗಾಡೀಲಿ ಬರ್ತಾಯಿದ್ರು. ಈಗ ನಾವು ಬ್ರೋ ಝೋನ್ ಅಂತ ಅಂದ್ಬಿಟ್ಟು ಶೋರೂಮ್ ಇದು ಹೊಸ್ದಾಗಿ ಇವಾಗ ಓಪನ್ ಆಗಿದೆ ರೀಸೆಂಟಾಗಿ. ಸುಮಾರು ಎಲ್ಲ ಬರೀ ಮೆನ್ಸ್ ವೇರ್ ಕಲೆಕ್ಷನ್ ಸಿಗುತ್ತೆ. ಬೇಡ ಏನು ಗಾಡಿ ಈ ಥರದ ಆ ಥರದ್ದು ಆಯ್ತು ಕಲರ್ ಆಯ್ತು ಗಾಡಿ. ಸೊ ಎಲ್ಲ ಸ್ಪೋರ್ಟ್ಸ್ ವೇರು, ನೈಟ್ ವೇರು, ಪ್ರತಿಯೊಂದು ಫಾರ್ಮಲ್ಸಿಂದ ಹಿಡಿದು ಕಾಟ್ ಸೆಟ್ಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಫಾರ್ಮಲ್ಸು, ಆಮೇಲೆ ಈ ಜೀನ್ಸು, ಬ್ಯಾಗಿ ಪ್ಯಾಂಟು, ಈ ಥರದ್ದೆಲ್ಲ ಟೀ ಶರ್ಟ್ಸು, ಅಂದರೆ ಅಷ್ಟೊಂದು ವೆರೈಟೀಸ್ ಸೈಜಸ್ಸಲ್ಲಿ ಸಿಗೋಲ್ಲ. ಕೇಳಿದ್ರೆ 1-2-3 ಡೇಸ್ ಅಲ್ಲಿ ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಈ ಥರ ಹುಡುಗರಿಗೆ ಈ ಥರ ಜಿಂಕ್ ಚಾಕಾಗಿ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಹುಡುಗರಿಗೆ. ಸೊ ಫುಲ್ಲು ಹುಡುಗರೇ ಇದ್ದರು, ಯಾಕಂದರೆ ಇದು ಬರೀ ಮೆನ್ಸ್ಗೋಸ್ಕರ. ನೈಟ್ ವೇರ್ಸ್ ನಂಗೆ ತುಂಬ ಇಷ್ಟ ಆಯಿತು. ಹುಡುಗರು ಹುಡುಗಿರು ಎಲ್ಲ ಹಾಕೋಬೋದು ನೈಟ್ ವೇರ್, ಸ್ಪೋರ್ಟ್ಸ್ ವೇರ್ಸು ಆ್ಯಕ್ಚುಲಿ. ಅದು ಚಡ್ಡಿಗಳು ಅಂದರೆ ಬ್ರ್ಯಾಂಡೆಡ್ ಬಟ್ಟೆ ತುಂಬ ಚೆನ್ನಾಗಿತ್ತು. ನೋಡು, 3 ಶರ್ಟ್ ತೊಗೊಬಿಡು,
ಇಲ್ಲ 2 ಟೀ ಶರ್ಟು 1 ಶರ್ಟ್ ತಗೋ, ಪ್ಯಾಂಟ್ 3 ತೊಗೊಂಬಿಡು, 1000 ಅಂತೆ ಅಂತ ಹೇಳ್ತಾ ಇದ್ದೆ. ಸೊ ಎಲ್ಲ ಚಲಾಪಿಲಿ ಮಾಡಿಟ್ಟಿದ್ರು, ಶೂಸು ಆ ಥರದ್ದೆಲ್ಲ ಮಿಕ್ಸ್ ಮಾಡಿ ನಾವು ಚೂಸ್ ಮಾಡಿ ನೀಟಾಗಿ ನೋಡಿ ಸೈಜೆಲ್ಲ ನೀಟಾಗಿ ತೊಗೋಬೇಕು. ಅಂದರೆ ಮೇಂಟೆನೆನ್ಸ್ ನೀಟಾಗಿ ಮಾಡಿರಲಿಲ್ಲ ಅಷ್ಟೇ, ಎಲ್ಲ ಕದ್ರ ಬಿದ್ರಿ ಗಜ್ರಿ ಬಿಜ್ರಿ ಮಾಡಿ ಇಟ್ಬಿಟ್ಟಿದ್ರು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ನೋಡಿ ಸೆಲೆಕ್ಟೆಡ್ ಒಂದು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಐತೆ ನೋಡೋ, ಇದು ತಗೋದು ಈ ಕಲರ್ ತಗೋದು ಕಲರ್ ನಿನ್ನ ಸೈಜ್ ಅದು ತಗೋ. ಆ ಕಲರ್ ಕೂಡ ಅದು ತಗೋ, ಚೆನ್ನಾಯ್ತು. ಅದು ಮಸ್ಟರ್ಡ್ ಕಲರ್ ಏನಾಗೈತೆ ಅದು ಚೆನ್ನಾಗೈತೆ, ತಗೊಳ. ತಗೋದು ಚೆನ್ನಾಯ್ತು, ಏನಿಲ್ಲ. ಎಷ್ಟು ಶರ್ಟ್ ಎಷ್ಟು? ಅವನು ಸಿಕ್ಕಿದ್ದೆ ಚಾನ್ಸು ಅಂತ ಗೋರಿ ಗುಡ್ಡೆ ಹಾಕೋತಾ ಇದ್ದ. ಸ್ಪೋರ್ಟ್ಸ್ ವೇರ್ಸ್ ನಾನು ಆಗಲೇ ಹೇಳ್ದಾಗೆ ಸಖತ್ತಾಗಿತ್ತು. ಎಲ್ಲ ಮಕ್ಕಳುಗಳು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಥವಾ ಟ್ಯೂಷನಿಗೆ ಹಾಕ್ಕೊಂಡು ಹೋಗೋಕ್ಕೆ. ಇವನು 4 ಅಂತೆ, 1000 ರೂಪೀಸ್ಗೆ 4 ಅಂತೆ. ಸೊ ನಾನು ಕೂಡ 4 ತೊಗೊಂಡೆ. ಎಕ್ಸ್ಪ್ಯಾಂಡ್ ಆಗುತ್ತೆ, ಮೀನ್ಸ್ ಈ ಜಗ್ಗೀಸ್ ಬರುತ್ತಲ್ಲ ಆ ಟೈಪಲ್ಲಿ ಇತ್ತು. ಬಟ್ಟೆ ಚೆನ್ನಾಗಿತ್ತು ಮೆಟೀರಿಯಲ್, ಹಾಗಾಗಿ ನಾನು ಕೂಡ 4 ತೊಗೊಂಡೆ. ವೈಟ್ ಬೇಡ, ಅಲ್ಲಿ ತೊಗೊಂಡಿದ್ದಲ್ಲ ಅದು ತಗೋ. ವೈಟ್ ಬೇಡ, ಆ ಮನೆ ಹತ್ರ ಹಾಕೊಳಕ್ಕೆ ಇನ್ನು ತಗೋ. ಮನೆ ಹತ್ರ ಹಾಕೊಳಕ್ಕೆ ಇಡ್ಕೊ, ಬ್ಯಾಗಿನೇ ತಗೋತೀನಿ. ನನ್ನ ಬ್ಯಾಗಿನೇ ಕೊಡಿಲಿ. ಶೂಸ್ ಅಂತೂ ಸಿಕ್ಕಾಪಟ್ಟೆ ಗುಡೆ ಹಾಕಿದ್ರು. ಎಲ್ಲ ಬ್ರ್ಯಾಂಡೆಡ್ ಶೂಸು, ಅಂದರೆ ಲೋಕಲ್ ಯಾವುದೂ ಇಲ್ಲ. ಇವರೆಲ್ಲ ಫಾರಿನಿಂದ ತರಿಸಿರೋದು ಅಥವಾ ಏನಂತ ಗೊತ್ತಿಲ್ಲ. ನೀಟಾಗಿ ನೋಡಿ ತೊಗೋಬೇಕು. ಡ್ಯಾಮೇಜ್ ಅಂತ ಏನಿಲ್ಲ. ನನಗೆ ಅನ್ನಿಸ್ತಾಯಿತ್ತು ಇದೇನೋ ಯೂಸ್ಡ್ ಶೂಸ ಹಾಗೆ ಹಿಂಗೆ ಅಂತ. ನಾನು ವಾಕಿಗೆ ಹೋಗ್ತಿರ್ತೀನಿ ರೆಗ್ಯುಲರಾಗಿ, ನಿಮಗೆ ಗೊತ್ತು. ನಂದೊಂದು ಸ್ವಲ್ಪ ಕಿತ್ತೋಗಂಗಿತ್ತು, ಇನ್ನೂ ಕಿತ್ತೋಗಿಲ್ಲ, ಚೆನ್ನಾಗಿದೆ. ನೋಡ್ತಾ ಇದ್ದೆ ಯಾವ್ದು ತಗೊಳ್ಳಿ ಅಂತ ಅಂದ್ಬಿಟ್ಟು. ಆದರೆ ಸ್ವಲ್ಪ ಫೂಟೆಲ್ಲ ಭಾರ ಅನ್ನಿಸ್ತಾಯಿತ್ತು ನನಗೆ, ಸಾಫ್ಟ್ ಇರಲಿಲ್ಲ. ಸೊ ಒನ್ಸ್ ಅಗೇನ್ ಎಲ್ಲ ಹೋಲ್ಸೇಲಾಗಿ JB ಕತ್ರಿ ಹಾಕಿದ್ವಿ ಅಂತಲೇ ಹೇಳ್ಬೋದು. ಸತೀಶು ಏನು ಕಮ್ಮಿ ಇಲ್ಲ, ಅವರು ಕೂಡ ಒಂದು 4 ನೈಟ್ ಪ್ಯಾಂಟ್ಗಳು ಮತ್ತು ಒಂದು 4 ಟೀ ಶರ್ಟ್ಗಳು ಎಲ್ಲ ತೊಗೊಂಡ್ರು. ಆಮೇಲೆ ನನ್ನ ಮಗ ಯಾವುದೋ ಕ್ರಾಕ್ಸ್ ಹಿಡ್ಕೊಂಡು ನಿಂತಿದ್ದ, ಒರ್ಜಿನ್ ಕ್ರಾಕ್ಸ್ ಅಂತೆ. 3000 ರೂಪಾಯಿದು 1500 ಹೇಳಿದ್ರು. ಚಪ್ಪಲಿ, ಶೂವು ಎರಡೆರಡು ಎಲ್ಲೆಲ್ಲ ತೊಗೊಂಡಿದ್ದಾನೆ. ಅದಕ್ಕೆ ನಾನಂದೆ, ಅದು ಸ್ವಲ್ಪ ಯಾಕೋ ನನಗೆ ಭಾರ ಅನ್ನಿಸ್ತಾಯಿತ್ತು ಶೂಸು, ನನ್ನ ಶೂಸ್ ಬೇಡ ಅಂತ ಹೇಳಿ. ಇಲ್ಲ ಮೇಡಮ್, ನೀವು 3 ಶೂ ತೊಗೊಳ್ಳಿ ಅಂತ. ನಾನಂದೆ, 1 ಚಪ್ಪಲ್ ತೊಗೋತೀವಿ, 2 ಜೊತೆ ಶೂ ಕೊಡಿ ಅಂತ. ಇಲ್ಲ ಮೇಡಮ್, ಅದು 1500, 3500, 1500 ಅಂತ. ಇದು ಕ್ರಾಕ್ಸು, ಇದು ವರ್ಜಿನ್ ಕ್ರಾಕ್ಸು ಮೇಡಮ್ ಅಂತೆಲ್ಲ ಹೇಳ್ತಾಯಿದ್ರು. ಅದು ಬೇಡ ಅಂತ ಸತೀಶು, ಅದಕ್ಕೆ ಇವನು ಇಲ್ಲ ಅದು ಬೇಕು ಅಂತ. ಸೊ ಫೈನಲಿ ಅವ್ನಿಗೇನೇನು ಬೇಕೋ ಎಲ್ಲ ತೊಗೊಂಡು ಎಲ್ಲ ಬಿಲ್ ಹಾಕಿಸ್ಕೊಂಡು 1 ಶೂ 1 ಚಪ್ಪಲ್ ತೊಗೊಂಡ, ಮತ್ತು 3 ಪ್ಯಾಂಟು 3 ಶರ್ಟು ತೊಗೊಂಡ. ನಾನು 4 ಪ್ಯಾಂಟ್ ತೊಗೊಂಡೆ, ಸತೀಶು 4 ಪ್ಯಾಂಟು 4 ಟೀ ಶರ್ಟು ಸತೀಶ್ ತೊಗೊಂಡ್ರು. ಸೊ ಹೀಗೆ ಏನೇನು ಬೇಕೋ ಏನು ಎತ್ತ ಎಲ್ಲ ನೋಡ್ಕೊಂಡು ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡಿದ್ದಾಯಿತು. ಅರ್ಲಿ ಮಾರ್ನಿಂಗ್ ನನಗೆ 2:45ಗೆ ಎಚ್ಚರಿಕೆ ಆಗಿಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಎದ್ದು ವಾಶ್ರೂಮ್ಗೆಲ್ಲ ಹೋಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದು 3:15 ಆಯಿತು. ಈಗ ವ್ಲಾಗ್ನ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಾಡಿಕೊಂಡು ಇವಾಗ ವಾಕ್ ಹೋಗ್ತಾ ಇದ್ದೀನಿ. ಇವತ್ತಿನ ಸಿಂಪಲ್ ರಂಗೋಲಿ ಈ ರೀತಿ ಇದೆ. ಏನೋ ನನಗೆ ವಾರ ಪೂಜೆ ಅಥವಾ ಏನೋ ಫಂಕ್ಷನ್ ಅಂದಾಗ ನಿಜವಾಗ್ಲೂ ನಿದ್ದೆ ಬರೋದೇ ಇಲ್ಲ. ನನ್ನ ಮಕ್ಕಳು ಮುಂದೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಹಾಲೆಲ್ಲ ಕಾಯಿಸಿ ಗಂಜಿ ಮಾಡಿ ಅವನಿಗೂ ಕೂಡ ಗಂಜಿ ಕೊಟ್ಟು, ಸೊ ಸ್ನಾನ ಆಯಿತು. ಅವನು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಕು ಅಂತ ಹೇಳಿದೆ. ಈ ಕೆಲಸ ಚೆನ್ನಾಗಿ ಮಾಡ್ತಾನೆ. ಸೊ ಹಾಲೆಲ್ಲ ಕಾಯಕ್ಕಿಟ್ಟಿದ್ದೆ. ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದು, ಇದು ನೋಡಿ ಫಸ್ಟು ಇದೇ ಬಟ್ಟೆ ಹಾಕ್ಕೊಂಡಿದ್ದಾನೆ, ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ದೇವ್ರಿಗೆಲ್ಲ ಅಡ್ಡ ಬಿದ್ದು ನಾನಿನ್ನೂ ದೇವ್ರ ಮನೆ ಏನು ರೆಡಿ ಮಾಡಿರಲಿಲ್ಲ. ಅವ್ನು ಹೇರ್ ಕಟ್ ನೋಡಿ ಯಾವ ರೀತಿ ಮಾಡಿಸ್ಕೊಂಬಂದಿದ್ದಾನೆ ಅಂತ. ಎಲ್ಲ ಆದಮೇಲೆ ಟ್ಯೂಷನ್ಗೆ ಹೋಗಬೇಕಾಗಿತ್ತು. ನಮ್ಮ ಹುಡುಗನ್ನ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿದೆ.
ಲೋ 100 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಬ ಬರುವಾಗ ಹಂಗೆ. ವಾಕಿಂದ ಬಂದಾಗಿಂದ ನನಗೆ ಟೈಮ್ ಹೆಂಗಾಗುತ್ತೆ ಅಂತಲೇ ಗೊತ್ತೇ ಇಲ್ಲ. ಸೊ ಇವಳು ನೀಟಾಗಿ ಕಸ ಎಲ್ಲ ಹೊಡಿ, ಇವಳ್ದು ಕೂಡ ತಲೆ ಸ್ನಾನ ಮಾಡಿಸಿ ಬೇಗ ಬೇಗ ನೀಟಾಗಿ ಮೂಲೆ ಮುಡ್ಕ ಎಲ್ಲ ಕಸ ಹೊಡಿ ಅಂತ ಹೇಳಿದ್ದೆ. ಜೊತೆಗೆ ನಾನು ಚಿತ್ರಾನ್ನ ಮಾಡೋಣ ಬೇಗ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನಿವತ್ತು ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ, ದೋಸೆ ಹಾಕೋಣ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ. ಸೊ ದೋಸೆ ಆದರೆ ಲೇಟ್ ಆಗಿಬಿಡುತ್ತೆ, ಇನ್ನು ಶಾವಿಗೆ ಕೀರೆಲ್ಲ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಚಿತ್ರಾನ್ನ ಮಾಡಿಬಿಡೋಣ, ದೋಸೆನ ಸಂಜೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಅಂತ ಅಂದ್ಕೊಂಡು ಫಸ್ಟು ಇವಳಿಗೆ ದೇವ್ರ ಮನೆ ಕೆಲಸ ಮತ್ತು ಕಸ ಗುಡಿಸೋ ಕೆಲಸ ಕೊಟ್ಟಿದ್ದೆ. ಇದನ್ನೆಲ್ಲ ಗುಡಿಸ್ಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸು ಅಂತ ಹೇಳಿದ್ದೆ. ಈ ಕಡೆ ಬಂದು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹುರ್ಕೊಂಡು ಸ್ವಲ್ಪ ಶಾವಿಗೆ ಎಲ್ಲ ಹುರ್ಕೊಳ್ಳೋಣ ಅಂತ ಹಾಲೆಲ್ಲ ಕಾಯಕ್ಕೆ ಇಟ್ಕೊಂಡು ಸುಮಾರು ಸಲ ಈ ರೆಸಿಪಿ ಎಲ್ಲ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಸೊ ಆದರೂ ಕೂಡ ಕೆಲವೊಂದಷ್ಟು ಜನ ರೆಸಿಪಿ ಹೇಳಿ ಅಂತ ಕಮೆಂಟ್ ಮಾಡ್ತಾನೆ ಇರ್ತೀರ. ತುಪ್ಪದಲ್ಲಿ ಶಾವಿಗೆ ಎಲ್ಲ ಹುರ್ಕೊಂಡು ಇನ್ನು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು, ಸ್ವಲ್ಪ ತುಪ್ಪ ಕಮ್ಮಿ ಆಯಿತು ಅನ್ಸುತ್ತೋ ಅದಕ್ಕೋಸ್ಕರ ಸೊ ಬಾದಾಮ್ ಪೌಡ್ರ್ ಹಾಕಿ ಇವತ್ತು ಹಾಲ್ಕೀರ್ ಮಾಡ್ತಾಯಿದ್ದೀನಿ. MTR ಅವ್ರದ್ದು ಬಾದಾಮ್, ಆಮೇಲೆ ಮಿಲ್ಕ್ ಮೇಡ್ ಬರುತ್ತಲ್ಲ, ಸೊ ಅದು ಚೂರ ಹಾಕಿದ್ರೆ ನಾವೇನೇ ಕೀರು ಪಾಯಸ ಮಾಡಿದ್ರೆ ಸೂಪರಾಗಿರುತ್ತೆ. ಕೆಳಗಡೆ ಡ್ರೈ ಜಾಮೂನ್ ಕೂಡ ಮಾಡಿದರು, ಅದನ್ನು ಕೂಡ ಒಂದು ಬೌಲಲ್ಲಿ ತೊಗೊಂಬಂದಿದ್ದೀನಿ. ಇವಾಗ ಎಲ್ಲ ಹಾಕಿ ಹಾಲೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡಿ ಸ್ಟವ್ವು ಅದೆಲ್ಲ ತೊಳ್ಕೊತಾ ಇದ್ದೀನಿ, ತೊಳ್ಕೊಂಡು ಒರೆಸ್ಕೊತಾ ಇದ್ದೀನಿ. ಬೇಗ ಬೇಗ ಕೆಲಸ ಆಗಬೇಕಲ್ವ ನನಗೆ. ವಿತಿನ್ 8 ಗಂಟೆ ಅಷ್ಟರಲ್ಲಿ ಪೂಜೆ ಆಗಬೇಕು. ಯಾಕಂದರೆ ನನ್ನ ಮಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಅವನಂತೂ ಒಂದೇ ಆಟ, ಅಮ್ಮ ಲೇಟ್ ಆದರೆ ನಾನು ಅಸೆಂಬ್ಲಿಗೆ ಸೇರಿಸಲ್ಲ ಹಂಗೆ ಹಿಂಗೆ ಅಂತ. ಸೊ ದೇವ್ರ ಮನೆಗೆ ಒಂದು ಬಾಟ್ಲಲ್ಲಿ ಫಸ್ಟು ದೇವ್ರ ಮನೆಗೆ ಜಾಮೂನು ಮತ್ತು ಕೀರು ಎಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಬಿಟ್ಟು ಈ ಕಡೆ ಎಲ್ಲ ಸ್ಟವ್ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಸೋಮವಾರ ನಮಗೆ ವಾರ ಪೂಜೆ ಮಾಡಬೇಕು. ಸೊ ಈ ಕಡೆ ಅದು ಗಟ್ಟಿಯಾಗಿಬಿಡುತ್ತೆ ಅಂತ ಅಲ್ಲಲ್ಲೇ ತಿರುಗಿಸ್ತಾ ಇದ್ದೀನಿ. ನೀಟಾಗಿ ಸ್ಟವ್ ಕಟ್ಟೆ, ಗ್ಯಾಸ್ ಕಟ್ಟೆ, ಸಿಂಕ್ ಎಲ್ಲ ಪ್ರತಿಯೊಂದು ಸೋಪ ಎಲ್ಲ ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು ರಬ ಅಂತ ಉಜ್ಜಿ ತಿಕ್ಕಿ ಇವಳಿಗೆ ದೇವ್ರ ಮನೆ ಕೆಲಸ ಕೊಟ್ಟಿದ್ದೆ ಅಲ್ವಾ, ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸೋ ಅಂತ. ಸೊ ಅವಳು ಕೂಡ ಅವಳು ಕೆಲಸ ಎಲ್ಲ ಯೂನಿಫಾರ್ಮ್ಸ್ ಎಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಅಷ್ಟೇನು ಗಲೀಜಾಗಿರಲ್ಲ ಗೈಸ್, ಯಾಕಂದರೆ ಅವಳು ತಲೆ ಸ್ನಾನ ಮಾಡಿದ್ಲಲ್ವ, ಹಾಗಾಗಿ ಅವಳಿಗೆ ಆ ಕೆಲಸ ಕೊಟ್ಟಿದ್ದಂಥದ್ದು. ಅವಳ ಪಾಡಿಗೆ ಅವಳು ಆ ಕೆಲಸ ಅವಳು ಮಾಡ್ಕೋತಾ ಇದ್ಲು. ನನ್ನ ಪಾಡಿಗೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ನೆಲ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಮಾಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಸತೀಶ್ ಕೂಡ ಎಲ್ಲ ಥರ ಹೂವೆಲ್ಲ ತಂದಿಟ್ಟಿದ್ರು, ತುಳಸಿ ಹೂವು ಪ್ರತಿಯೊಂದು ತಂದಿಟ್ಟಿದ್ರು. ಸುಮಾರು ಜನ ಹೇಳ್ತಿರ್ತಾರೆ ಅಲ್ಲೇ ಹೂವು ಇಟ್ಟಿರ್ತೀರ, ಅಲ್ಲೇ ತಿನ್ನಕ್ಕೆ ಕೊಟ್ಟಿರ್ತೀರ ಅಂತ. ನಾನು ಎಲ್ಲ ನೀಟಾಗಿ ಕ್ಲೀನೇ ಮಾಡಿರ್ತೀನಿ. ಸೊ ಎಲ್ಲ ಕೆಲಸ ಆದಮೇಲೆ ಈಗ ನಾನು ರಬ ಅಂತ ನೆಲ ಎಲ್ಲ ನೀಟಾಗಿ ಫಸ್ಟು ಒಂದು ಬಟ್ಟೆಲಿ ಉಜ್ಕೊಂಡ್ಬಿಡ್ತೀನಿ, ಆಮೇಲೆ ನೀಟಾಗಿ ಒಂದು ಲೈನಿಂದ ಮಾಪ್ ಮಾಡ್ಕೊತೀನಿ. ನೀಟಾಗಿ ಕಸ ಹೊಡೆದ್ಬಿಟ್ರೆ ಅಷ್ಟು ಗಲೀಜಿರಲ್ಲ. ಸೊ ಬೇಗ ನನಗೆ ಏನೇ ಕೆಲಸ ಮಾಡಿದ್ರು ಫಟ್ ಅಂತ ಎಲ್ಲ ಕೆಲಸ ಬೇಗ ಆಗಿಬಿಡುತ್ತೆ. ಅಷ್ಟರಲ್ಲಿ ಇವಳ ಕೆಲಸನೂ ಮುಗೀತು. ಅವಳಿಗೂ ಕೂಡ ಜುಟ್ಟು ಕಟ್ಟಬೇಕಾಗಿತ್ತು. ಸೊ ಅವಳಿಗೂ ಕೂಡ ಬೇಗ ಜುಟ್ಟು ಕಟ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಚಿತ್ರಾನ್ನ ಮಾಡೋ ರೆಸಿಪಿ ಏನೂ ತೋರಿಸ್ಲಿಲ್ಲ, ಬಿಕಾಸ್ ಎಲ್ಲರೂ ಚಿತ್ರಾನ್ನ ಮಾಡ್ತೀರಾ. ಸೊ ಎಲ್ಲಿ ನಿಂಬೆಹಣ್ಣು ಚಿತ್ರಾನ್ನ ಯಾರಿಗೆ ಬರಲ್ಲ ಹೇಳಿ, ಅದೇನು ಹೊಸ ಥರ ಏನಿಲ್ಲ ಅಲ್ವಾ. ಸೊ ಹಾಗಾಗಿ ಅಷ್ಟರಲ್ಲಿ ಅವಳಿಗೂ ಸ್ವಲ್ಪ ಕೂತ್ಕೊಂಡು ಬರ್ಕೋ ಅಂತೆಲ್ಲ ಮೇಲ್ಗಡೆ ಟೇಬಲ್ ಎಲ್ಲ ಒರೆಸಿ ಕೊಟ್ಟಿದ್ದೆ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ತಿಂಡಿ ಕೊಡ್ತೀನಿ, ಬೇಗ ಬರ್ಕೋ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡೋ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಲಂಚ್ ಡಬ್ಬಿ ಎಲ್ಲ ಕಟ್ಬಿಡೋಣ ಅಂತ ಹೇಳಿ ಪ್ರತಿಯೊಂದು ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಿರ್ತಾರೆ ಯಾಕೆ ನೀವು ಡೀಟೇಲಾಗಿ ವ್ಲಾಗ್ ಮಾಡಲ್ಲ ಅಂತ. ಡೀಟೇಲಾಗಿ ವ್ಲಾಗ್ ಮಾಡೋಕ್ಕೋದ್ರೆ ಎಷ್ಟು 1 hour ಮೇಲಾಗ್ಬಿಡುತ್ತೆ, ನೋಡೋರು ನಿಮಗೂ ಬೋರ್ ಆಗುತ್ತೆ. ಎಲ್ಲ ರೆಗ್ಯುಲರಾಗಿ ಎಲ್ಲ ಹೌಸ್ ವೈಫ್ಸ್ ಮಾಡೋಂಥದ್ದೇ. ಸೊ ನಾನು ಕೂಡ ಅದೇ ಮಾಡೋಂಥದ್ದು. ಸೊ ಡಬ್ಬಿ ಎಲ್ಲ ಕಟ್ಟಿ ಅವಳಿಗೂ ಕೂಡ ತಿಂಡಿ ಕೊಟ್ಟು, ಸೊ ಎಲ್ಲ ಲಂಚ್ ಬ್ಯಾಗ್ ಎಲ್ಲ ಪ್ರತಿಯೊಂದು ಕೂಡ ಫಟ ಅಂತ ಪ್ಯಾಕ್ ಮಾಡಿ ಬಿಸಿನೀರೆಲ್ಲ ಬಾಟ್ಲಿಗೆ ಹಾಕಿ ಎತ್ತಿಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬಟ್ಟೆ ವಾಶ್ ಮಾಡಿ ಪಾತ್ರೆ ತೊಳೆದು ಎಲ್ಲ ಬಂದು ದೇವ್ರ ಮನೆಯೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ನನಗೆ ಅರ್ಧ ಗಂಟೆ ಆಯಿತು. ಇವತ್ತು ವಾಕಿಂದ ಬರುವಾಗ ದಾಸವಾಳ ಹೂವು ಕೂಡ ತೊಗೊಂಬಂದಿದ್ದೆ. ದಾಸವಾಳ ಹೂವು ಎಲ್ಲ ಹಾಕಿ ಪ್ರತಿಯೊಂದು ದೇವರಿಗೆ ರೆಡಿ ಮಾಡಿದ್ದೀನಿ. ರಂಗೋಲೆ ಹೇಗಿದೆ ಇವತ್ತಿನ ದೇವ್ರ ಮನೆಯದು. ಅಷ್ಟರಲ್ಲಿ ವಿಕ್ಕಿ ಟ್ಯೂಷನಿಂದ ಬರುವಾಗ ಮಕ್ಕಳಿಗೆಲ್ಲ ಚಾಕ್ಲೇಟ್ಸು ಸ್ಕೂಲಿಗೆ ಕೊಡೋಕ್ಕೆ ಮಿಸ್ಗೆಲ್ಲ ಸ್ವೀಟ್ ಪ್ಯಾಕ್ ಮಾಡಿಟ್ಟಿದ್ದ ಕೆಳಗೆ. ಇದೆಲ್ಲ ಮಕ್ಕಳಿಗೆ 150 ಚಾಕ್ಲೇಟ್ಸು ವ್ಯಾನ್ ಅವ್ರಿಗೆ ಪ್ರತಿಯೊಬ್ಬರಿಗೂ ತಂದಿದ್ದ. ಅಷ್ಟರಲ್ಲೇ ನಾನು ಕೂಡ ಮಹಾಮಂಗಳಾರತಿ ಮಾಡಿದೆ. ಚಾರು ನಾನು ವ್ಯಾನಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ ಇಬ್ಬರೂ ಕೂರಿಸ್ಕೊಂಡು ಲಂಚ್ ಬ್ಯಾಗು ಪ್ರತಿಯೊಂದು ಎತ್ಕೊಂಡು ಗಾಡೀಲಿ ಹೋಗೋಕ್ಕಾಗಲ್ಲ. ಅವಳ ಪಾಡಿಗೆ ಅವಳು ವ್ಯಾನಲ್ಲಿ ಹೋಗಲಿ, ನಾನು ವಿಕ್ಕಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ನನಗೆ ಅರ್ಚನೆ ಎಲ್ಲ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ನಾನು ಅವನ್ನ ಕರ್ಕೊಂಡು ಹೋಗೋಣ, ನೀನು ಆಯ್ತು ಹೋಗು ಅಂತ ಹೇಳಿ. ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಇವತ್ತಿನ ದೇವ್ರ ಮನೆ ಅಲಂಕಾರ ಹೇಗಿದೆ? ನಿಜವಾಗ್ಲೂ ಸುಸ್ತಾಗೋಯ್ತು. ಫಟ್ಫಟ ಅಂತ ಒಂದು ಕಡೆಯಿಂದ ತಿಂಡಿ, ಕೀರು, ಮನೆ ಕೆಲಸ, ವಾರ ಪೂಜೆ ಪ್ರತಿಯೊಂದು ಎಲ್ಲ ಮಾಡಿದ್ದೀನಿ. ಸೊ ಅವನು ಇವಾಗ ಸೆಕೆಂಡ್ ಔಟ್ಫಿಟ್ ಹಾಕೊಂಡು ರೆಡಿಯಾಗಿದ್ದಾನೆ ಟ್ಯೂಷನಿಂದ ಬಂದು, ವೈಟ್ ಆ್ಯಂಡ್ ವೈಟಲ್ಲಿ. ಅವನ ಕೈಲೂ ಕೂಡ ಮಹಾಮಂಗಳಾರತಿ ಮಾಡಿಸ್ತಾ ಇದ್ದೀನಿ. ಕರ್ಪೂರ ಎಲ್ಲ ಬೆಳಗಿಸಿ ಪೂಜೆ ಮಾಡು, ನೀನು ತುಂಟಾಟ ಕಮ್ಮಿ ಮಾಡಿಕೊಡು ಅಂತ ದೇವ್ರ ಹತ್ರ ಕೇಳ್ಕೊ ಅಂತೆಲ್ಲ ಹೇಳಿ ಅಡ್ಡೆಲ್ಲ ಬೀಳಿಸಿ ಮಹಾಮಂಗಳಾರತಿ ಮಾಡಿಸ್ತಾ ಇದ್ದೀನಿ. ಏನೋ ಒಂಥರ ಈಗ ಮಕ್ಕಳು ದೊಡ್ಡವರಾಗ್ತಾಯಿದ್ದಾರೆ. 14 ವರ್ಷ ತುಂಬೋಯ್ತು ಗೈಸ್. ಇವತ್ತಿಂದ ಅವನಿಗೆ 15ನೇ ವರ್ಷಕ್ಕೆ ಬಿದ್ದಿದೆ. ಸೊ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾರಪ್ಪ ಅಂತ ಕೂಡ ಅನಿಸುತ್ತೆ. ಸಣ್ಣ ಮಕ್ಕಳಾಗೇ ಇರಬೇಕಾಗಿತ್ತು. ಅವನಿಗೂ ಕೂಡ ನಾನು ಆನ್ಲೈನಲ್ಲಿ ಒಂದು ವಾಚ್ ಬೇಕು ನನಗೆ ಅದು ಗಿಫ್ಟ್ ಕೊಡು ಅಂತ ಕೇಳ್ತಾ ಇದ್ದ. ಅವನಿಗೂ ಕೂಡ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ನೀವು ಕೂಡ ಅವನಿಗೆ ವಿಶ್ ಮಾಡಿ, ಬ್ಲೆಸ್ ಮಾಡಿ, ಆರೋಗ್ಯ ಆಯಸ್ಸು ಒಳ್ಳೆ ವಿದ್ಯಾಬುದ್ಧಿ ಕೊಡಲಿ ಅಂತ ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ನನಗೆ ಹೇರ್ ಕಟ್ ಇಷ್ಟ ಆಗಲಿಲ್ಲ, ಅವ್ನು ಮಾಡಿಸ್ಕೊಂಬಂದಿರೋದು. ನಿಮಗೆಲ್ಲ ಹೇಗಿದೆ, ಚೆನ್ನಾಗಿದೆಯಾ ಅವ್ನು ಹೇರ್ ಕಟ್ಟು ಹೇಳಿ, ಕಮೆಂಟ್ ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯಾ ಎತ್ಕೋಗ ಒಂದು ಫೋನು ಹೊಡ್ಕತೈತೆ ಬೆಳಗ್ಗೆಯಿಂದ. ಅದು ಎಷ್ಟು ಫೋನ್ ಬರ್ತಾಯಿದ್ದಾವೆ. ಯಾರ್ದು? ಸಂಘದವ್ರದ. 8:30 ಆಗೇ ಹೋಯ್ತು. ಎಷ್ಟೊತ್ತಿಗೆ ಎದ್ರು ಅಪ್ಪ ನಮ್ಮನೆ ಕೆಲಸ. ಶೂಸ್ ಹಾಕಬೇಡ. 3 ಗಂಟೆ ಎಲ್ಲ ಕಣು, 2:45 ಎದ್ದಾಗ. ದೇವಸ್ಥಾನದ ಆಮೇಲೆ ಹಾಕೊಳ್ಳುವೆ ಶೂಸ್, ಹಂಗೆ ತಗೊಂಡು ನಡಿ. ನಮ್ಮದು ಜಾತ್ರೆನೇ ಆಯ್ತೈತೆ ಡೈಲಿ. ನನ್ನ ಹತ್ರ ಹೇಳೋದು ಮತ್ತೆ ಕೇಳು. ಅಲ್ಲಿ ಬಿಚ್ಚತೀಯ ಮತ್ತೆ ಕೈಯಲ್ಲಿ ತೊಳಿತೀಯ? ದೇವಸ್ಥಾನಕ್ಕೆ ಕೈ ತೊಳಿಯಲ್ವಾ? ಒಟ್ಟು ಅವ್ನಿಗೆ ಹಾಕೋಬಿಡ್ಬೇಕು. ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡ್ಬಿಡ್ಬೇಕು. ಈ ಮಕ್ಕಳೇ ಹೀಗೆ ಅಂತ ಅನಿಸತ್ತೆ. ಸೊ ನಾನು ಅಲ್ಲಿ ಇರುತ್ತೆ ಅಲ್ಲಿ ತೊಳ್ಕೊತೀನಿ ಅಂತ ಹೇಳ್ತಾ ಇದ್ದ. ನಾನು ಹಂಗೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಇವನು ಅರ್ಜೆಂಟಲ್ಲಿ ಅಪ್ಪ ಉಸಿರು ನಿಲ್ಲಿಸ್ಬಿಡ್ತಾನೆ. ವಾಚ್ ಹೇಗಿದೆ, ನಾನು ಗಿಫ್ಟ್ ಮಾಡಿದಂಥ ವಾಚ್ ಹಾಕ್ಕೊಂಡಿದ್ದಾನೆ. ಕಮೆಂಟಲ್ಲಿ ಹೇಳಿ ಚೆನ್ನಾಗಿದೆಯಾ ಏನು ಎತ್ತ ಅಂತ. ಎಲ್ಲ ಮ್ಯಾಚಿಂಗೇ ತೊಗೊಂಡಿದ್ದಾನೆ. ಅವನದೇ ಸೆಲೆಕ್ಷನ್. ನಾನು ಈ ಶರ್ಟ್ನ ಇಷ್ಟಪಟ್ಟಿರಲಿಲ್ಲ, ಸ್ವಲ್ಪ ದೊಡ್ಡದಾಯಿತು ಅಂತ. ಪ್ರತಿಯೊಂದು ಅವನದೇ ಸೆಲೆಕ್ಷನ್. ನನಗೆ ಅದೇ ಬೇಕು ಇದೇ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಹೆಂಗಾದರೂ ತೊಗೊಳ್ಳಿ, ಅವ್ನು ಬರ್ತಾಡೆ ಅಲ್ವಾ ಅಂತ ಬಿಟ್ಬಿಟ್ಟಿದ್ದೀನಿ. ಹೇರ್ ಸ್ಟೈಲು ಅಷ್ಟೇ, ಅವ್ನಿಗೆ ಹೆಂಗೆ ಬೇಕೋ ಅವ್ನು ಕಟ್ ಮಾಡಿಸ್ಕೊಂಬಂದಿದ್ದಾನೆ. ನನಗೆ ಇಷ್ಟ ಆಗಲಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಅವ್ನ ಹೇರ್ ಸ್ಟೈಲ್ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಇವತ್ತು ಆಫೀಸ್ ರೂಮ್ ಕೂಡ ನಾನೇ ಪೂಜೆ ಮಾಡಿದ್ದೀನಿ. ಬಿಕಾಸ್ ಸತೀಶ್ ಫುಲ್ ಕೆಲಸ, ಕೆಳಗಡೆ ಗೋಡೌನ್ ಫುಲ್ ಕೆಲಸ, ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಆಫೀಸ್ ರೂಮ್ ಹೇಗೆ ಪೂಜೆ ಮಾಡಿದ್ದೀನಿ, ಎಲ್ಲ ಕಡೆ ರಂಗೋಲಿ ಹಾಕಿ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ದೀನಿ. ಎಲ್ಲ ಡೀಪಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಲಿ ಅಂತ ಅರ್ಚನೆಗೆಲ್ಲ ದುಡ್ಡು ಇಸ್ಕೊಂಡು ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬೇಳೆ ಹೋಳಿಗೆ ಎಲ್ಲ ಆರ್ಡ್ರ್ ಇತ್ತು. ಸತೀಶ್ ಚಿತ್ರಾನ್ನ ತಿನ್ನಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅಕ್ಕಿ ರೊಟ್ಟಿ ಎಲ್ಲ ಐತಲ್ಲ ಅದೇ ತಿಂತಾರೇನೋ ಅಂತ ಇವತ್ತು ಚಿತ್ರಾನ್ನ ಮಾಡಿಬಿಟ್ಟೆ. ಗುರುಮಲಪ್ಪ ಅಂತ ಇವತ್ತು ಬೆಳಗ್ಗೆಯಿಂದ ಮುನಿಸ್ಕೊಂಡಿದ್ದಾರೆ. ಮೌನವ್ರತ ಮಾಡ್ತಾಯಿದ್ದಾರೆ. ಯಾಕಂತ ರೀಸನ್ ಗೊತ್ತಿಲ್ಲ. ಆಮೇಲೆ ಬಂದು ಮಾತಾಡ್ಸೋಣ ಅಂತ ಅವ್ರನ್ನೊಂಚೂರು ರೇಗಿಸ್ಕೊಂಡು ಟೆಂಪಲ್ಗೆ ಬಂದೆ. ಶಿವ ಟೆಂಪಲ್ಗೆ, ರಿಂಗ್ ರೋಡಲ್ಲಿರೋಂಥ ಭೋಗನಾಥೇಶ್ವರ ಶಿವ ಟೆಂಪಲ್ಗೆ ಬಂದೆ. ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ಏನೋ ಒಂಥರ ನನಗಂತೂ ಪಾಸಿಟಿವ್ ವೈಬ್. ಸಮಾಧಾನ ಸಿಗುತ್ತೆ ಈ ರೀತಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಫಟ್ಫಟ ಅಂತ ಮಾಡಿ ದೇವಸ್ಥಾನಕ್ಕೆ ಬಂದು ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಅಲ್ಲಿಂದ ಸಪ್ತಮಾತ್ರ ಕಾಮನೂರು ಗುಡಿಗೂ ಬಂದು ಅಲ್ಲೂ ಕೂಡ ಎಲ್ಲ ಮಹಾಮಂಗಳಾರತಿ ಮಾಡಿಕೊಂಡು ನನ್ನ ಮಗ ಮಮ್ಮಿ ಟೈಮ್ ಆಯಿತು ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಹೇಗೆ? ಅದು ನಮ್ಮನೆ ಪಕ್ಕನೇ ಇದೆ. ಸೋಮವಾರ ಬೇರೆ ಇವತ್ತು. ಅಲ್ಲೂ ಒಂದು 5 ನಿಮಿಷ ವಿಸಿಟ್ ಮಾಡಿ ಒಂದು ಅಡ್ಡ ಬಿದ್ದು ಹೊಟ್ಟೋಗೋಣ ಬಾ ಅಂತ ಹೇಳಿ. ಇವನಂತೂ ಮಮ್ಮಿಯೇ ಟೈಮ್ ಆಯಿತು ಒಂದೇ ಉಸಿರಿಗೆ ಬಾಯಿ ಬಿಡ್ತಾಯಿದ್ದ. ಅಲ್ಲೂ ಕೂಡ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಸೀದಾ ಸ್ಕೂಲ್ ಹತ್ರ ಬಂದೆ. ಬಾಯ್.
ಟೈಮ್ ಬಂದು ಕರೆಕ್ಟಾಗಿ ಎಕ್ಸಾಕ್ಟಾಗಿ 9:15. ಜಸ್ಟ್ ನಾವು ಇವಾಗ ಜಸ್ಟ್ ಮನೆಗೆ ಬಂದೆ. ಬೆಳಿಗ್ಗೆಯಿಂದ ಲಿಟ್ರಲಿ 2:45 ಕಾಲಿಗೆ ಚಕ್ರ ಕಟ್ಕೊಂಡಿದ್ದೀನಿ ಅಂತ ಕೆಲಸ ಮಾಡಿದ್ದೀನಿ. ಹೊಗಾಡ 2 ದೇವಸ್ಥಾನಕ್ಕೆ ಹೋಗಿದ್ದೆ, ವಿಕ್ಕಿನೂ ಕರ್ಕೊಂಡೋಗಿದ್ದೆ. ಸುಸ್ತಾಯಿತು ಲಿಟ್ರಲಿ. ಬೆಳಗ್ಗೆಯಿಂದ 1 ಲೋಟ ಗಂಜಿ ಕುಡ್ದಿರೋದು ಅಷ್ಟೇ, ಬಿಟ್ಟರೆ ನೀರು ಕುಡ್ದಿಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು, ಅವನ್ನ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಸಮಾಧಾನ. ಹುಟ್ಟದ ಹಬ್ಬದ ದಿವಸ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹೀಗೆಲ್ಲ ಪೂಜೆ ಅರ್ಚನೆ ಎಲ್ಲ ಮಾಡಿಸಿ ಖುಷಿಯಾಗತ್ತೆ. ಒಳ್ಳೆ ಬುದ್ಧಿ ಕೊಡಲಿ. ಅವ್ನು ಸ್ವಲ್ಪ ತುಂಟಾನೆ, ನಾನು ಒಪ್ಕೊಳ್ತೀನಿ ಅವನು. ಯಾಕಂದರೆ ಕೃಷ್ಣ ಪರಮಾತ್ಮನ ಜನ್ಮ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಹುಟ್ಟಿದ್ದು. ಇವತ್ತು ಅವನು ಹುಟ್ಟಿದಾಗ 2010 ಕೃಷ್ಣ ಜನ್ಮಾಷ್ಟಮಿ 11 ಗಂಟೆ 5 ನಿಮಿಷಕ್ಕೆ ಹುಡ್ತಾ. ಎತ್ತವ್ರಿಗೆ ಹೆಗಣ ಮುದ್ದು ಅಂತಾರೆ. ಸೊ ಹಂಗಂತ ಅಂದ್ಬಿಟ್ಟು ಅವ್ನು ಏನೇ ಚೇಷ್ಟೆ ಮಾಡಿದ್ರು, ಅವ್ನು ಏನೇ ತುಂಟಾಟ ಮಾಡಿದ್ರು ನಾವು ಒಪ್ಕೊಳ್ಳಲ್ಲ. ನಾನು ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀನಿ, ನಾನು ಹಿಂಗೆ ಮಕ್ಕಳನ್ನ ಬೆಳೆಸ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಜನ ಹೇಳ್ತಿರಲ್ಲ, ಮಕ್ಳಿಗೆ ನೀ ಸರಿಗೆ ಬುದ್ಧಿ ಕಲಿಸಿಲ್ಲ, ನೆಟ್ಟಗೆ ಬುದ್ಧಿ ಕಲಿಸಿಲ್ಲ, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಮಕ್ಕಳು ಆಡದೆ ನಾನು ನೀವು ಆಡೋಕ್ಕಾಗತ್ತಾ? ಆಡ್ತಾರೆ ಮಕ್ಕಳು, ಅದು ಒಂದು ಏಜ್, ಸರ್ಟೆನ್ ಏಜ್ ತನಕ ಆಡ್ತಾರೆ. ಆಮೇಲೂ ಕೂಡ ಅವ್ರು ಆಡ್ಲಿಕ್ಕೆ ಬರೋದಿಲ್ಲ. ನಾವೇ ಎಷ್ಟೇ ಮಾತಾಡ್ಸಿದ್ರು ಅವರೇ ಮಾತಾಡಲ್ಲ, ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಇಷ್ಟು ಬೇಗ ಅವ್ನಿಗೆ 15 ವರ್ಷ, 14 ವರ್ಷ ತುಂಬಿ 15ನೇ ವರ್ಷ ಇದು. ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರಪ್ಪ ಅಂತ ಅನಿಸುತ್ತೆ. ಇನ್ನೂ ಸಣ್ಣ ಮಕ್ಕಳಾಗಿ ಇರಬೇಕಾಗಿತ್ತು ಅಂತಲೂ ಕೂಡ ಅನಿಸುತ್ತೆ. ಗ್ರೋತ್ ಅನ್ನೋದು ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಮುಂದುವರಿಯುತ್ತಲ್ವ. ಈಗ 14 ವರ್ಷ ತುಂಬೋಯ್ತು ಗೈಸ್ ಅವನಿಗೆ. ಸೊ ಇವತ್ತಿಂದ ಅವನು 15ನೇ ವರ್ಷದ ಹುಡುಗ. ನಿನ್ನೆ ಮೊನ್ನೆ ನಾನು ಎತ್ತಿ ಆಡಿಸ್ತವನಂಗಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ವಿಶ್ ಮಾಡಿ, ಅವನಿಗೆ ಬ್ಲೆಸ್ ಮಾಡಿ, ಹ್ಯಾಪಿ ಬರ್ಡೇ ಅಂತ ಹೇಳಿ. ನಿಜಕ್ಕೂ ಬೆಳಗ್ಗೆಯಿಂದ ಫ್ರೀ ಆಗಲಿಲ್ಲ ನನಗೆ, ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಖೀರ್ ಮಾಡಿದೆ, ಒಂದು ಚಿತ್ರಾನ್ನ ಮಾಡಿದೆ, ಅಷ್ಟಕ್ಕೆ ಟೈಮ್ ಆಗೋಯ್ತು. ಈಗ ನೀವೇ ನೋಡ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಈಗ ಸಂಜೆ ಮೇಲೆ ಕರ್ಕೊಂಡು ಹೋಗೋಣ ಅಂತಾರೆ ಸತೀಶ್, ಅವ್ರಿಗೂ ಕೆಲಸ ಇದೆ, ಅವರು ಏನು ಫ್ರೀ ಆಗಿಲ್ಲ. ನೀವು ನೋಡ್ತಾ ಇದ್ದೀರಾ, ಸಂಜೆ ಮೇಲೆ ಅದು ಫ್ರೆಶ್ನೆಸ್ಸೇ ಇರೋದಿಲ್ಲ ಅಲ್ವಾ. ಅರ್ಲಿ ಮಾರ್ನಿಂಗ್ಗೆ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದರೆ ಸಮಾಧಾನ ಸಿಗುತ್ತೆ. ನನ್ನ ಥಾಟ್ ಅದು, ಸಂಜೆ ಮೇಲೆ ಹೋಗೋಣ, ಫ್ರೀಯಾಗಿ ಸಂಜೆ ಮೇಲೆ ಹೋಗೋಣ ಅಂತ. ಅರ್ಜೆಂಟ್ ಏನು, ಬರೀ ಏನು ಅಂತಾರೆ. ನನಗೆ ಅದು ಇಷ್ಟ ಆಗಲ್ಲ ಗೈಸ್. ನಿಮ್ಮ ಒಪಿನಿಯನ್ ಏನು ಅಂತ ಡ್ರಾಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾ ಅಥವಾ ಸಂಜೆ ಹೋಗ್ಬೇಕಂತ. ನಾನಂತೂ ಸಂಜೆ ಹೋಗೋದು ನನಗೆ ಇಷ್ಟನೇ ಆಗಲ್ಲ. ನನ್ನ ಗಾಯ ಇನ್ನೂ ಹೋಗೇ ಇಲ್ಲ ಗೈಸ್. ಹತ್ತತ್ರ ಇನ್ನೇನು 1.5 ತಿಂಗಳಾಯ್ತಾ ಬಂತು ನೋಡಿ. ಹೆಂಗೆ ಎಷ್ಟು ಡೀಪಾಗಿ ಕಟ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನೋಡಿ, ನೀವೇ ನೋಡಿ. ಸೊ ಸ್ವಲ್ಪ ಹೊಟ್ಟೆ ಎಲ್ಲ ತುಂಬ ಹಸಿತಾ ಇದೆ. ದೇವಸ್ಥಾನ ಎಲ್ಲ ಆಯ್ತಲ್ಲ, ಕೆಳಗಡೆನೂ ಕೂಡ ಕೆಲಸ ಇದೆ. ಹೋಳಿಗೆ, ಅಕ್ಕಿ ರೊಟ್ಟಿ ಪ್ರತಿಯೊಂದು ಇದೆ. ನಾನು ಕೂಡ ತಿಂಡಿ ತಿನ್ನಬೇಕು. ಇದು ಹೂವು ಏನು ಬಾಡಿರಲಿಲ್ಲ, ಅದಕ್ಕೆ ಇದ್ರದ್ದೇನು ಹೂವು ತೆಗೆದಿರಲಿಲ್ಲ. ಮಿಕ್ಕಿದೆಲ್ಲ ತೆಗೆದು ವಾರ ಪೂಜೆ ಮಾಡಿ ಸುಸ್ತಾಯಿತು, ನಿಜವಾಗ್ಲೂ ಸುಸ್ತಾಗೋಯ್ತು. ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವನಿಗೆ ಫೇವ್ರೇಟ್ ಅಂದ್ಬಿಟ್ಟು ಎಲ್ಲ ತರಿಸಿದ್ದೆ ರಾತ್ರಿ ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿ. ಬಟ್ ಏನೂ ಕೊಡ್ಲಿಕ್ಕೆ ಆಗಲಿಲ್ಲ. ಸಂಜೆನಾದರೂ ಕೊಡಬೇಕು. ಅವ್ನಿಗೊಂದು ವಾಚ್ ಬುಕ್ ಮಾಡಿದ್ದೆ, ವಾಚ್ ಕೊಟ್ಟೆ ಬೆಳಿಗ್ಗೆ, ವಾಚ್ ಹಾಕೊಂಡೋಗ್ಲಿ ಸ್ಕೂಲ್ಗೆ ಅಂತ. ಅವನಿಗೆ ಇಷ್ಟ ಆಗಿದ್ದೆಲ್ಲ ಕಪ್ ಕೇಕ್ಸು, ಜಾರ್ ಐಸ್ ಕ್ರೀಮ್ ಅಂದರೆ ಅವ್ನಿಗೆ ಸಖತ್ ಇಷ್ಟ, ಜಾರ್ ಕೇಕು, ಆ ಥರದ್ದೆಲ್ಲ ತರಿಸಿದ್ದೆ. ಅದನ್ನು ಕೊಡಲಿಕ್ಕೆ ಆಗಲಿಲ್ಲ ನಾನು ಅವನಿಗೆ. ಸೊ ಅಷ್ಟು ಕೆಲಸ ಏನು ಮಾಡ್ತೀರಾ, ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡಬೇಕು. ಅಡುಗೆ ಮನೆ ಕೆಲಸ, ಕೆಳಗಡೆ ಬಾಗಿಲು ತೊಳೆಯೋದು, ವಾಕ್ ಬೇರೆ ಹೋಗಿದ್ದೆ ಇವತ್ತು. ಸೊ ಏನೇನಾಯಿತು, ಏನು ತರಿಸಿದ್ದೀನಿ ಬನ್ನಿ ತೋರಿಸ್ತೀನಿ. ಅವನಿಗೆ ಇಷ್ಟ ಅಂತಾನೆ, ಅವ್ನ ಫೇವ್ರೇಟ್ ಅಂತಾನೆ ನೋಡಿ. ಐಸಲ್ಲಿ ಇಟ್ಬಿಟ್ಟು ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಸರ್ಪ್ರೈಸ್ ಮಾಡೋಣ ಅಂತ ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿದ್ದೆ. ಅವನಿಗೆ ಈ ಥರದ್ದು ಜಾರ್ ಐಸ್ ಕ್ರೀಮ್ ಅಂದರೆ ಸಖತ್ ಇಷ್ಟ. ಜಾರ್ ಕೇಕ್, ಜಾರ್ ಐಸ್ ಕ್ರೀಮ್ ಅಂತ. ಇನ್ನು ಅವನೊಬ್ಬನಿಗೆ ತರಿಸಿದ್ರೆ ಅವಳು ಬಿಡ್ತಾಳ. ಸೊ ಇಬ್ರಿಗೂ ಅಂತ ಹೇಳಿ ತರಿಸ್ದೆ. ಇದು ಕಪ್ ಕೇಕ್ಸ್, ಈ ಥರ 6 ಪೀಸ್ ಬರುತ್ತೆ. ಇದು ಕೇಕದು ಸಖತ್ತಾಗಿದೆ, ಬಿಲ್ಸ್ ಕೇಕದು ಸೂಪರಾಗಿರುತ್ತೆ. ಅಷ್ಟು ಸ್ವೀಟ್ ಥರ ಇರೋದಿಲ್ಲ. ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ ಗೈಸ್. ನಾನು ಅವನು ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಇದು ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ಇದನ್ನು ತೆಗ್ದು ಇವಾಗ ಮೇಲ್ಗಡೆ ಕಂಪಾಟಲ್ಲಿ ಹೇಳಬೇಕು. ಅವನಿಗೆ ವಿಶ್ ಈಗಂದರೆ ಇದನ್ನೆಲ್ಲ ಕೊಟ್ಟು ತಿನ್ನಿಸಿ ವಿಶ್ ಮಾಡೋಣ ಅಂತ ಇತ್ತು. ಬಟ್ ಆಗಲೇ ಇಲ್ಲ, ಟೈಮೇ ಆಗಲಿಲ್ಲ. ಬರೀ ಅವನು ಟ್ಯೂಷನಿಗೆ ಹೊಟ್ಟೋದ. ಸೊ ಓಪನ್ನೇ ಮಾಡಿಲ್ಲ. ಪ್ಯಾಕ್ ಆಫ್ 6 ಇರುತ್ತೆ ಇದು. ಆ ಥರ ಸಂಜೆ ಓಪನ್ ಮಾಡೋಣ ಬಿಡಿ ಅಲ್ವಾ. ಸಂಜೆ ಓಪನ್ ಮಾಡಿದ್ರೆ ಆಯಿತು. ಏನೇನು ಮಾಡ್ತೀರಾ ಏನೋ. ವಿ ಹೋಪ್ you are happy with yummy food we made for you. Please give me rating on app. ರೇಟಿಂಗ್ ಕೊಡಬೇಕಂತೆ. ರೇಟಿಂಗು ಕೊಟ್ಟಿಲ್ಲ, ನಾನು ಓಪನ್ನೇ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ರಾತ್ರಿ ಇದು ಬಂದಾಗ
ನೋಡಿ ಗೈಸ್, ಇದಿಷ್ಟಕ್ಕೆ 2000 ಏನೇನು ತರಿಸಿದ್ದೀನಿ. ಪ್ಯಾಕ್ ಆಫ್ 6 ಅದು ನಾವು ಚಾಕ್ಲೇಟ್ ಕೇಕು, ಆಮೇಲೆ ಬಂದಿದೆ ಡೆಲಿವರಿ ಕೋಡ್ ಅದೆಲ್ಲ ಬಂದಿದೆ. ಬಟ್ ಆದರೆ ಇದಕ್ಕೆ 1793 ರೂಪಾಯಿ. ಸೊ ಬನ್ನಿ ಎತ್ತಿಕ್ಕಣ. ಈ ಫ್ರಿಜ್ ಬೇರೆ ಆಲ್ರೆಡಿ ಸೌಂಡ್ ಮಾಡ್ತಾಯಿತ್ತು, ತುಂಬ ಸುಸ್ತಾಗ್ತಾಯಿದೆ. ಬನ್ನಿ ತಿನ್ನೋಣ. ಸತೀಶು ತಿಂತಾರೋ ಏನೋ ಗೊತ್ತಿಲ್ಲ, ಕೆಳಗಡೆ ಏನಾದರೂ ತಿಂತಾರೆ ಅನಿಸುತ್ತೆ. ಅಕ್ಕಿ ರೊಟ್ಟಿ ಇದೆಯಲ್ಲ, ಸೊ ಹೊರಗೆ ಕಾಯಲ್ಲ ಇವತ್ತು, ನಾನೇ ತಿಂದ್ಬಿಡ್ತೀನಿ. ಎಲ್ಲ ದಿನವೂ ರೊಟ್ಟಿ ಚಪಾತಿನೇ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಬನ್ನಿ ತಿಂಡಿ ತಿನ್ನೋಣ. ನೀವೇನೇನು ಪ್ರಿಪೇರ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸಖತ್ತಾಗಿದೆ, ಯಮ್ಮಿ ಆಗಿದೆ. ಬಿಸಿ ಇದ್ದಿದ್ರೆ ಇನ್ನೂ ಸೂಪರಾಗಿರ್ತಾಯಿತ್ತು. ಆರೋಗ್ಬಿಟ್ಟಿದೆ, ಬಿಸಿ ಇಲ್ಲ. ಬಟ್ 6 ಗಂಟೆಲಿ ಮಾಡಿದ್ದು ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ 10 ಗಂಟೆ. ಟೈಮಿಂಗ್ಸ್ ತೋರಿಸಿಲ್ಲ ನೋಡಿ, 10 ಗಂಟೆ ಕರೆಕ್ಟಾಗಿ 10 ಗಂಟೆ. ಸೊ 6 ಗಂಟೆಲಿ ಮಾಡಿಬಿಟ್ಟು ನಾನು 10 ಗಂಟೆಲಿ ತಿನ್ನೋದಾದರೆ ಇನ್ನೇನಾಗುತ್ತೆ. ಬಿಸಿ ಇದ್ದಿದ್ರೆ ಇನ್ನೊಂಚೂರು ಚೆನ್ನಾಗಿರ್ತಾಯಿತ್ತು. ಸೂಪರ್. ಶಾವ್ಗೆಕ್ಕಿರೋ ನೀವು ಹಿಂಗೆ ಮಾಡಿದ್ರು ಗಟ್ಟಿ ಆಗೇ ಆಗುತ್ತೆ. ಜೊತೆಗೆ ನಾನು ಮಿಲ್ಕ್ ಮೇಡ್ ಹಾಕಿದ್ದೀನಲ್ವಾ, ಬಾದಾಮ್ ಪೌಡರ್, ಮಿಲ್ಕ್ ಮೇಡ್ ಎಲ್ಲ ಹಾಕಿದ್ದೀನಿ, ಹಾಗಾಗಿ ಗಟ್ಟಿಯಾಗಿದೆ. ನನಗೆ ಹಿಂಗೆ ಇಷ್ಟ, ಗಟ್ಟಿಯಾಗಿರೋಕ್ಕೆ ಇಷ್ಟ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕೆ ಇನ್ನೂ ಇಷ್ಟ. ನಿಮಗೆ ಬಿಸಿ ಇಷ್ಟನಾ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ ಹೇಳಿ ನನಗೆ. ಮಿಲ್ಕ್ ಮೇಡ್ ಮತ್ತು ಬಾದಾಮ್ ಪೌಡರ್ ಹಾಕಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಸಕ್ಕರೆ ಹಾಕಬೇಡಿ, ಮೈಲ್ಡಾಗಿ ಹಾಕಿ ಸಕ್ಕರೆ, ಸೂಪರಾಗಿರುತ್ತೆ, ಸಕ್ಕತ್ತಾಗಿದೆ. ಅದೆಲ್ಲ ಬಿಡಿ, ಹಾಸ್ಪಿಟ್ಲಿಗೆ ಅದು ಯಾಕಂದ್ರೆ ಇದಾಯ್ತಲ್ಲ ತೋರಿಸ್ಬೇಕು ಕರ್ಕೊಂಡು. ಏಕೆ ಈ ಮೌನ ಶಂಕರ, ಶಿವಶಂಕರ, ಅರೆ ಶಂಕರ, ಏಕೆ ಈ ಮೌನ ಶಂಕರ, ಶಿವಶಂಕರ. ನೋಡಪ್ಪ ನೀ ಮಾತಾಡ್ತಾ ಇಲ್ಲ. ಗೊತ್ತಿಲ್ಲ, ಪಟು ಬಿಟ್ಬಿಟ್ಟಿದ್ದಾರೆ ನಮ್ಮ ಜೊತೆ ಬೆಳಗ್ಗೆಯಿಂದ. ಶಂಕರ, ಶಿವಶಂಕರ, ಬಾಯ್ ಮೊಣ್ಣ ಅಂತ ಮಾತಾಡ್ರಿ. ಅವ್ರು ಬೈದ್ರೆ ಮಾತಾಡೋದು ಕಣ, ನೀವು ಹೊಗಳಿದ್ರೆ ಅಪ್ಪನಾಣೆ ಮಾತಾಡಲ್ಲ. ನೀವು ಬೈಯಿ ಚೆನ್ನಾಗಿ ಮಾತಾಡ್ತಾರೆ. ಏನಪ್ಪಜಿ ಅದು ಯಾಕ್ರೋ 3 ಗಂಟೆಗೆ ಎದ್ದು ಕೂಗಾಡ್ತಿರಲ್ಲೋ. ಅಯ್ಯೋ ನಿಮ್ಮ ಬಾಸ್ ಏನೋ ಒಂದು ಕೂರ್ಚಾಡ್ತಾರೆ. ಏಯ್ ತಮ್ದೇನೋ ತಮ್ದೇನೋ. ಅವ್ರು ನೋಡಿದ್ರೆ ನಮಗೆ ಬಿ ಪಿ ರೈಸ್ ಆಗ್ಬಿಡ್ಬೇಕು, ಹಂಗೆ ಕೂಗಾಡ್ತಾರಲ್ಲೋ. ಈ ಮೌನವೇಕೆ, ಕಾರಣವೇನು? ಮಹಾಪ್ರಭುಗಳೇ ನೀವೇ ನಿಲ್ಲಿ, ಹೇಳಿ ಪ್ರಭುಗಳೇ, ಮಹಾಪ್ರಭುಗಳೇ. ಏನಾಯ್ತು ಇವ್ರಿಗೆ? ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತ್ರಿ ನಿಮ್ಗೆ? ಏ ಬೈದ್ರೆ ಮಾತಾಡೋದವ್ರು. ಶಂಕರ, ಶಿವಶಂಕರ ತಗೋಬೇಕು. ಅದೊಂದು ಬ್ಯಾಲೆನ್ಸ್ ನನಗೆ ಕೊಡು, ಸ್ವಲ್ಪ ಲೋನು ಕೊಡು. ಎಷ್ಟಾಗುತ್ತೆ ಅದು? 1.30. ಹಿಂಗೆ ಮಾತಾಡ್ಕೊಂಡು ಗುರುಮಲಾಪನ್ ರೇಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಸ್ವಲ್ಪ ಚಪ್ರದ ಅವರೆಕಾಯಿ ಪಲ್ಯ, ಅದು ಕೆಳಗಡೆ ಗೋಡನಲ್ಲಿ ಮಾಡಿದ್ರು, ಅದನ್ನು ಕೂಡ ತೊಗೊಂಬಂದಿದ್ದೆ. ಚಪಾತಿ ಮತ್ತು ಪಲ್ಯ, ಬಿಕಾಸ್ ಆಫ್ ಚಿತ್ರಾನ್ನ ಇತ್ತು, ತುಂಬ ಚಿತ್ರಾನ್ನ. ಅದು ಕಲಸಿ ಇಟ್ಬಿಟ್ಟಿದ್ದೆ, ಸ್ಮೆಲ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ತಿನ್ನೋಣ, ಸತೀಶ್ಗೆ ಬಿಸಿ ಚಪಾತಿ ಮಾಡ್ಕೊಡೋಣ ಅಂತ ಮಾಡಿ ಆಟ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಅವರು ತುಂಬ ಡೀಪ್ ನಿದ್ದೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ದೂರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ಹತ್ತಿರದಿಂದ ವೀಡಿಯೋ ಮಾಡಿದ್ರೆ ಸೌಂಡ್ಗೆ ಎದ್ದು ಬಿಡ್ತಾರೆ ಅಂತ. ಆಲ್ಮೋಸ್ಟ್ 1 ಮಂತ್ ಮೇಲಾಗಿತ್ತು ಅವ್ರು ಈ ಥರ ನಿದ್ದೆ ಮಾಡಿ. ನನ್ನ ಪಾಡನ್ನ ಕೆಲಸ ಮಾಡ್ಕೋತಾ ಇದ್ದೆ, ಅವ್ರ ಪಾಡ್ಗೆ ಅವ್ರು ಮಲ್ಕೊಂಡಿದ್ದಾರೆ. ಟೂರು ಪಾರು ಸೌಂಡ್ ಆದ್ಬಿಟ್ರೆ ಎದ್ಬಿಡ್ತಾರೆ ಅಂತ ಮ್ಯೂಟಲ್ಲಿ ಕೆಲಸ ಮಾಡಿಕೊಂಡೆ. ಅಡುಗೆ ಎಲ್ಲ ಆದಮೇಲೆ ಐರನ್ ಮಾಡೋಣ ಅಂತ ಮೇಲೆ ಹೋಗ್ತಾಯಿದ್ದೀನಿ. ಏನೇ ಕೆಲಸ ಇರಲಿ, ಏನೇ ಇರಲಿ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಒಂದು ಪಿನ್ ಡ್ರಾಪ್ ಸೌಂಡು ಕೂಡ ಆಗ್ದಂಗೆ ಮೇಲೆ ಬಂದು ಐರನ್ ಮಾಡ್ತಾಯಿದ್ದೀನಿ. ಸೊ ಐರನ್
ಟಿಫನ್ನೆಲ್ಲ ಮಾಡಿಟ್ಬಿಟ್ಟು ಇನ್ನೂ ತುಂಬ ಬೇಜಾನ್ ಕೆಲಸ ಇತ್ತು. ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿದ್ದಾರೆ, ಸೊ ಮಲ್ಕೊಳ್ಳಿ ಅಂತ ಹೇಳಿ ಒಂಚೂರು ಸೌಂಡ್ ಮಾಡಲಿಲ್ಲ. ನಾನು ತುಂಬ ಬಟ್ಟೆ ತಂದಿದ್ದೀನಿ, ಶರ್ಟು ಪ್ಯಾಂಟ್ ಕೆಳಗಡೆನೇ ಬಿಟ್ಟು ಬಂದಿದ್ದೀನಿ, ಮತ್ತೋಗಿ ತೊಗೊಂಬಂದೆ. ಸೊ ಇವಾಗ ಅವ್ರಿಗೂ ಕೂಡ ಊಟಕ್ಕೆ ಇಡ್ತಾಯಿದ್ದೀನಿ. ಇದು ಚಟ್ನಿ ಪುಡಿ, ಇದನ್ನು ಒಂಚೂರು ಟ್ರಯಲ್ ನೋಡಿ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ಬ್ರಾಹ್ಮಿಣ್ಸ್ ನಮಗೆ ಪಾರ್ಸಲ್ ಕೊಟ್ಟು ಕಳಿಸಿದ್ರು, ಅಂದರೆ ಗೋಡೌನ್ಗೆ. ಸೊ ಅದನ್ನು ಹಾಕ್ತಾಯಿದ್ದೀನಿ, ಹೇಗಿದೆ ಏನು ನೋಡೋಣ. ಶೇಂಗಾ ಚಟ್ನಿ ಪುಡಿ ಅಂತೆ. ನನ್ನ ಮಗಳಿಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ. ಅವಳು ಆಲ್ರೆಡಿ 2-3 ಸಲ ಹಾಕ್ಕೊಂಡು ತಿಂದಿದ್ದಾಳೆ. ಸೊ ಇವತ್ತು ಸತೀಶ್ಗೂ ಕೂಡ ಹಾಕ್ಕೊಡ್ತಾಯಿದ್ದೆ, ತಿನ್ನಲಿ ಹೇಗಿದೆ ನೋಡೋಣ ಅಂತ, ಬೇಕಿದ್ರೆ ತರಿಸ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೂ ಊಟಕ್ಕಿಟ್ಟು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನ, ಸ್ವಲ್ಪ ಪಲ್ಯ ಮತ್ತು ಚಿತ್ರಾನ್ನ ಹಾಕ್ಕೊಂಡು ನಾ ತಿಂತಾಯಿದ್ದೀನಿ. ಯಾಕಂದರೆ ನನಗೆ ಅನ್ನ ವೇಸ್ಟ್ ಮಾಡೋಕ್ಕೆ, ಅನ್ನ ಸುರಿಯೋಕ್ಕೆ ಬೇಜಾರಾಗುತ್ತೆ. ಇದು ಸಂಜೆ ತನಕ ಉಳ್ಕೊಳ್ಳಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ತಿಂದ್ಬಿಟ್ಟು ಅದು ಹೆಂಗೆ ಒಂದು 15 ನಿಮಿಷ ಮಲ್ಕೊಳ್ಳೋಣ ಅಂತ ರೆಸ್ಟ್ ಮಾಡೋಕ್ಕೆ ಅಂತ ಹೋದೆ. ಗಾಬರಿ ಆಗಿಬಿಡ್ತು ಇವತ್ತಂತೂ. ಅವರು ಸತೀಶು ಕೂಡ ಊಟ ಆದಮೇಲೆ ಒಂದೊಳ್ಳೆ ನಿದ್ದೆ, ಮತ್ತೆ ನಿದ್ದೆಗೆ ಹೊರಟೋಗ್ಬಿಟ್ರು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ವಿಡಿಯೋ ನೀವೇ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೆಳಗಡೆ ಕೆಲಸ ಆಯಿತು ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಪ್ರತಿ ವರ್ಷ ವಿಕ್ಕಿ ಬರ್ಡೇ ದಿನ ನಮ್ಮನೆ ಹತ್ರ ನಿಯರ್ ಬೈ ಅನಾಥಾಶ್ರಮ ಇದೆ, ಅಲ್ಲಿ 50 ಮೆಂಬರ್ಸ್ಗೆ ಊಟ ಕೊಟ್ಟು ಕಳಿಸ್ತೀವಿ. ಸೊ ಅಲ್ಲಿಗೂ ಕೂಡ ಕೆಲಸದ ಜೊತೆಗೆ ಅದು ಕೂಡ ಕೊಟ್ಟು ಕಳಿಸಿದ್ವಿ. ಸೊ ಅದನ್ನೆಲ್ಲ ನಾವೇ ಹೋಗಿ ಕೊಡ್ಬೋದು. ವೀಡಿಯೋ ಮಾಡಿದ್ರೆ ತೋರಿಸ್ಕೊಳ್ಳೋಕ್ಕೆ ವೀಡಿಯೋ ಮಾಡಿದ್ದೀರಾ ಹಾಗೆ ಹಿಂಗೆ ಅಂತ ಕಮೆಂಟ್ ಬರುತ್ತೆ. ಹಾಗಾಗಿ ನಾನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಇಷ್ಟು ಬೇಗ ಮುಗ್ದೋಯ್ತೇನೋ ಚಿಕ್ಕ? ಬಡ್ಸೋದಿರ್ಲಿಲ್ವಾ? ಬರೀ ಕೊಟ್ಟು ಬಂದ್ರಾ? ಇಷ್ಟು ಬೇಗ ಆಗೋಯ್ತಾ ಅಂದೆ. ಸೊ ನಾ ಕೇಳ್ತಾನೆ ಇದ್ದೆ, ಅದಕ್ಕೆ ಹ್ಞೂ ಅಕ್ಕ ಬೇಗ ಬೇಗ ತಿನ್ಕೊಂಡ್ರು, ನಾವೇ ಬಡಿಸ್ಕೊಟ್ಬಿಟ್ಟು ಪಾತ್ರೆ ಎಲ್ಲ ತೊಗೊಂಡು ಬಂದ್ವಿ, ತೊಳೆಯೋಕ್ಕಾಗ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು. ಸೊ ಹೀಗೆ ಮಾತಾಡಿಕೊಂಡು ಈ ವರ್ಷ ಅಂತಲ್ಲ ಪ್ರತಿ ವರ್ಷ ಕೊಡ್ತಾ ಇರ್ತೀವಿ ನಾವು. ಸೊ ಅದನ್ನೇ ಮಾತಾಡ್ಕೊಂಡು ಆಗೋಯ್ತಾ ಮುಗ್ದೋಯ್ತಾ ಅಂತೆಲ್ಲ ಕೇಳ್ತಾಯಿದ್ದೆ. ಏನು ಮಿಕ್ಲಿಲ್ವಾ ಅಂತಲೂ ಕೇಳ್ತಾಯಿದ್ದೆ. ಅದಕ್ಕೆ ಇಲ್ಲ ಅಕ್ಕ ಏನು ಮಿಕ್ಲಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಇನ್ನೊಂದು ಕಡೆ ಊಟ ಹೋಗಿತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿ ಮಾತಾಡಿಕೊಂಡು ಅದು ಹೆಂಗೆ ಬಂದು ಮಲ್ಕೊಂಡು ನನಗೆ ಎಚ್ಚರಿಕೆನೇ ಆಗಲಿಲ್ಲ. ನಾನು ಇವಾಗ ಮಲ್ಕೊಂಡೆ, ನಿದ್ದೆನೇ ಬಂದ್ಬಿಟ್ಟಿದೆ. ಅವರಪ್ಪ ಇಲ್ಲೇ ಮಲಗೈತಲ್ಲ. ಯಾವ ಕಡೆಗೆ? ಮೊಬೈಲ್ ಇಲ್ಲೇ ಬಿಟ್ಟು ಹೋಗೋರೆ. ಹೋಗೋ ಊಟ ಮಾಡು ಹೋಗಿ. ಯಾಕಮ್ಮ ಹೆಂಗ್ ಬಂದು ಕೂತಿದ್ಯಲ್ಲಮ್ಮ? ಅಯ್ಯೋ ಏನೋ ಎಚ್ಚರ ಆದಂಗೆ ಆಯಿತು. ಏನೋ ಬಳೆ ಸೌಂಡ್ ಆಯಿತು, ಏನೊಂಥರ ಗಂಟೆ ಸೌಂಡ್ ಆಯಿತು. ಒಳ್ಳೆ ಅಮ್ಮ. ಹೋಗಮ್ಮ ಊಟ ಮಾಡು ಹೋಗು. ಅಲ್ಲಿ ಹೆಂಗಾಡ್ತಾ ಇದೆಯಾ? 4:15. ಓಲೆ ಮಾತಾಡೋಕಿಲ್ವಮ್ಮ? ಹೇಳ್ಸೋಕಿಲ್ವಾ? ಮಗ ಮನಿಕ ಸುಮ್ಮನೆ ಯಾಕೆ ಹೇಳ್ಸಿ ಕಣ್ಬಿಟ್ಟಿಗೆ ಎದ್ರಕಬಿಟ್ಟ. ಅಯ್ಯೋ ರಾಮ, ಇದೇನು ಹಿಂಗೆ ಕೂತದಲ್ಲ ಅಂತ. ಇದೇನು ಹಿಂಗೆ ನನಗೇನೋ ಎಚ್ಚರಿಕೆ ಆದಂಗೆ ಹಿಂಗೆ ಅಂದ್ಬಿಟ್ರೆ ನೀನು ದಡಕನ್ನು ಹಾಕಿದ್ಯಾ ಹಾಕೊಂಡು ತಗೋ ಕೀರ್ತಿನು ಅಲ್ಲಿಡು. ಸೀರೆ ಚೇಂಜ್ ಮಾಡು. ಹ್ಞೂ ಬಾ. ಅನು ಟ್ಯೂಷನ್ ಐತಿ ಇವತ್ತು 5:30 7:00. ಈಗ ಸ್ವಲ್ಪ ಹೊತ್ತಲ್ಲಿ ಬಂದ್ರು ಬನ್ರಿ. ಏನ್ರಿ ಸಮಾಚಾರ? ಈಗ ಬಂದ್ಬಿಟ್ಟಿದ್ದೀರಿ ಮೇಡಮ್ ಅವರೇ ಅನ್ಕಂಡು ಒತ್ತಾರಿಂದ ಮಾತಾಡ್ಸಿದ್ರು ಮಾತಾಡಲಿಲ್ಲ. ಕಾಫಿ ಕುಡಿತೀರಾ? ಯಾಕೆ? ಹಾಂ ಕೀರ್ ತಿಂತೀರಾ? ಹೇಳ್ಬೇಡಿ. ಯಾಕ್ರಿ? ಏನು ಬೇಕು ತಗೊಳ್ಳಿ ಬನ್ನಿ.
ನೀವು ಮಾಡೋ ಕೀರಲ್ಲ ಕಣ್ರಿ. ಮೌನರಥ ಮುಗಿತೇನ್ರಿ? ಬೆಳಗ್ಗೆಯಿಂದ ಮೌನರಥ. ಕೂತ್ಬಿಡಿ ಕೆಳಗಡೆ, ಬಂದೇಟ್ಕೆ ಕೆಳಗಡೆ ಆಸೀನ ಬಿಡಿ. ತಗೊಳಮ್ಮ. ಏನ್ರಿ ಯಾಕ್ರಿ ಮೌನರಥ? ನಿಮ್ಮ ಕಷ್ಟ ಏನ್ರಿ? ಈ ಅಪ್ಪ ಹೊಡೆದ್ರ ಅವನ ಜೊತೆ ಹೇಳ್ತಾರೆ, ಅಪ್ಪ ನಮ್ಮಪ್ಪ ಹೊಡೆದ್ಬಿಟ್ಟ, ದನ ಇಟ್ಕೊಂಡು ಹೋಗ್ತಿದ್ವಿ, ಒಂದು ದನ ನುಗ್ಬಿಟ್ಟಿದೆ, ನುಗ್ಗಿಸ್ಬಿಟ್ಟಿದ್ದಾರೆ ಒಳಗ, ಹೊಸ ಮದ ಅಂತ ಹೊಡೆದ್ಬಿಡಕಪ್ಪ ಅಪ್ಪ ಅನ್ನ. ಆಯ್ತು ಸುಮ್ಮನೆ ಮಗ, ಏನಾಯ್ತು ಅವು ಹೊಡೆದ್ಬಿಡ್ತಾಳೆ. ತಿರ್ಗಿ ಅಪ್ಪನ ಹೇಳಿ, ಅವ ಏನೇ ಕೂಡ ಕುಸು ಅವು ಹೊಡೆದ್ಬಿಟ್ಟ. ಯಾಕಂದ್ರೆ ಮೇಲ್ಗಡೆ ಬೇಡ ಮೇಲೆ ರಕ್ತ ರಗ್ಬಿಡ್ಬಿಡ, ನಿಮ್ಮ ಅಪ್ಪ ಸಡಿ ನಡಕ್ತವನ ತಕವ ಅಂತಂದು ತರದಕ್ಕ ಕೊಡೋರು, ಸರಿ ಮತ್ತೆ ಹೊಡೆದು ಈ ಥರ. ನಾನು ಕುಡ್ದ ಅಲ್ಲ ಅವಾಗಲೇ ನೀವು ಬರ್ತೀಯ ಅಂತಾನೆ ನೋಡಿದ್ರೆ ಧಾರಾವಾಹಿ ಅನುಪಮ ಧಾರಾವಾಹಿ ದಿನ ನೋಡ್ತಾರ ಅವರು. ಹೌದಾ? ಚೆನ್ನಾಗಿರ್ತದೆ. ನಾನು ಒಂದ್ಸಲಿ ನೋಡಿದೆ ಅದನ್ನ, ಇಲ್ಲೇ ಗುರು 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 ಮಾತೆ ಅವಳ ಹತ್ರ ಅಮೇರಿಕ ಹೋಯ್ತೀನಿ ಅಂತ ಹೇಳಿದವ. ಹೋಗಕ್ಕಾಗಲಿಲ್ಲ. ಹೌದಾ? ಕರೆಕ್ಟ್ ನೋಡ್ತಾವ್ರೆ. ಸೀರಿಯಲ್ ಪಾರ್ಟ್ನರ್ ಬಂದರು. ಅವ್ನು ಕಟಿಂಗ್ ನೋಡ, ಅವ್ನು ಕಟಿಂಗ್ ಏನು ಈಗ ಯಾವ ಥರ ಮಾಡಿ ಸಾಬ್ರು ಅಲ್ಲಿ ನೋಡಿ ಹೆಂಗೆ ಮಾಡಿಸ್ಕೊಂಬಂದವನ. ಹಿಂಗೂ ಮಾಡಿಸ್ತಾರ ಯಾರಾರ? ಹಾಂ ಆ ಥರ ಇಂಚಲ ಕೋಳಿ ಪುಕ್ಕ ಬಿಟ್ಕೊಂಡು, ಅಲ್ಲ ಕೋಳಿ ಪುಕ್ಕ ಥರ ಬಿಟ್ಕೊಂಡು ಹಂಗೆ ಕರೆಕ್ಟಾಗಿ ಹೇಳಿ. ಹಾಂ ಅಣ್ಣಗೆ ಹ್ಯಾಪಿ ಬರ್ಡೇ ಹೇಳ್ದ್ಯಾ? ಏನಕ್ಕಪ್ಪ? ಯಾರು ಹೇಳಿದ್ದು? ಪ್ರಿನ್ಸಿಪಲ್ ಮ್ಯಾಮ್. ಹೌದಾ? ನಾ ತಿನ್ನಿಸ್ತೀನಿ. ಹಾಂ ಮಾಡಿ. ನಾ ತಿನ್ನಿಸ್ತೀನಿರವ್ವ, ಇದು ನಾ ತಿನ್ನಿಸ್ತೀನಿ. ಬಿಡು, ನೀ ಚಾಕಿ ತಿನ್ನು, ನೀ ಸ್ವಲ್ಪ ತಿನ್ನು, ಒಂದೇ ಸಲ ತಿನ್ನಬಾರ್ದಾಯ್ತಾ? ಅಲ್ಲಿಡು, ತಗೊಳ್ಳಿ, ಅಲ್ಲಿಡಿ ಅದನ್ನು ಕ್ಯಾಪ್ ಅದು. ಎಲ್ಲಿ ಬಾಯಿ ಒರೆಸೋಣ? ಬಾಯಿ ಒರೆಸ್ತೀನಿ. ಕೂಚು. ಸೊ ಇದು ಪಾಪ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬಂದ್ಬಿಟ್ಟ ಇವತ್ತು. ವಿಕಿದು ಬರ್ಡೇ ಅಂದ್ಕೊಂಡು ಬೆಳಗ್ಗೆಯಿಂದ ನಾವೆಲ್ಲ ಓಡಾಡ್ತಾ ಇರೋದು. ಅವನಿಗೂ ಒಂಥರ ಖುಷಿ. ಸತೀಶ್ಗೂ ಕೂಡ ಹಾಲು ಕೊಟ್ಟೆ, ಹಾಲು ಕಾಯಿಸಿದ್ದೆ ಅಲ್ವಾ, ಹಾಲು ಕೊಟ್ಟೆ. ಅವರಂತೂ ಯಾವಾಗಲೂ ಬ್ಯುಸಿನೇ ಇರ್ತಾರೆ. ನಿಂತ್ಕೊಂಡೇ ಕುಡಿತಾ ಇದ್ದೀರಾ ಅಂತ ರೇಗಿದೆ. ಸೊ ಆವಾಗ ಬಂದು ಕೂತ್ಕೊಂಡ್ರು ಸೋಫಾ ಮೇಲೆ. ಸೊ ಪಾಪ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದು. ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿ ಪಾಪು, ಇಲ್ಲಿ ಎದು ಪಾಪು ಬಂದ್ಬಿಟ್ಟೈತೆ. ಎದು ಪಾಪು ಏನು ತಿಂತ ಇದೆಯಾ? ಯಾರು ಕೊಟ್ಟಿದ್ದು? ವಿಕೇಣ. ಏನು ಕೊಟ್ಟ? ಹ್ಯಾಪಿ ಬರ್ಡೇ ಯಾರ್ದು? ಏಯ್ ಅಣ್ಣಂದು. ಕೈ ತೊಳ್ಕೊಡ್ತೀನಿ ಇದಳು. ಸೊ ನಮ್ಮಮ್ಮ ಬಂದ್ಬಿಟ್ರಂತೂ ನನ್ನ ಮಕ್ಕಳು ಹೇಳಿದ ಮಾತೇ ಕೇಳಲ್ಲ. ನಮ್ಮಮ್ಮಂದು ಸ್ವಲ್ಪ ಮುದ್ದು ಜಾಸ್ತಿ. ನೋಡಿ ನಮ್ಮಮ್ಮನಿಗೆ ಏನು ಮಾಡ್ತಾ ಇದ್ದಾಳೆ ಅಂತ. ತಲೆ ಬಾಚ್ಕೊಡ್ತೀನಿ ಬಾ ಅಜ್ಜಿ ಅಂತ ಹೇಳಿ ಬರೋ ಕೂದಲೆಲ್ಲ ಕಿತ್ತಾಕ್ತಾ ಇದ್ದಾಳೆ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ವಿಕ್ಕಿಗೆ ಒಂದೇ ಟ್ಯೂಷನ್, ಸಂಜೆ ಟ್ಯೂಷನ್ಗೆ ಹೋಗ್ಬೇಕಾ ಅಂತ ಬೇಜಾರು ಮಾಡ್ಕೊಂಡೇ ಹೋಗಿದ್ದ. ಆಯಿತು ಪರವಾಗಿಲ್ಲ ಹೋಗ್ಬಾ ಅಂತ ನಾನು ಸಂಜೆ ಕೈಕಾಲು ಮುಖ ತೊಳೆದು ಮತ್ತೆ ದೀಪ ಎಲ್ಲ ಅಂಟಿಸಿಟ್ಟು ಹೊಸ್ಲಿಗೆ ತುಳಸಿ ಕಟ್ಟೆಗೆಲ್ಲ ಅಮ್ಮ ಸೀರಿಯಲ್ ನೋಡ್ತಾ ಕೂತಿದ್ರು. ಅಷ್ಟರಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಬಂದ. ಎಲ್ಲಿ ಬಲೂನು ಯಾರು ಹಚ್ಕೊಟ್ಟಿದ್ದು? ಅಳಿಸ್ಕೊಂಡ ಅವನು ಕುಂಕುಮ. ಬಬ್ಬಕ್ಕ ಕೂಚು ಬಾ. ಆಫ್ ಮಾಡೋದು ಟಿ ವಿ. ಸೊ ಸಿಂಪಲ್ಲಾಗಿ ಬರೋವಾಗ ಕೇಕ್ ಕೂಡ ತೊಗೊಂಬಂದಿದ್ರು. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಕೂಡ ಕಟ್ ಮಾಡೋಣ ಅಂತ ಹೇಳಿ. ಯದು ಮಮ್ಮಿ ಮೋದಿತ್ ಮತ್ತು ಯದು ಇಬ್ಬರು ಬ್ರದರ್ಸು. ಅವ್ರ ಮಮ್ಮಿ ವಿಕ್ಕಿಗೆ ಅಂತ ಗಿಫ್ಟ್ ಕೂಡ ಕೊಟ್ಟು ಕಳಿಸಿದ್ರು. ಅದನ್ನು ಕೊಡೋಕ್ಕೆ ಇಷ್ಟ ಇಲ್ಲ ಯದುಗೆ. ಅವನೇ ಇಟ್ಕೊತಾ ಇದ್ದಾನೆ, ನಾನೇ ಓಪನ್ ಮಾಡ್ತೀನಿ ಅಂತ. ಸೊ ಐ ಥಿಂಕ್ ಅದು ಬಾಲ್ ಅಂತ. ಓಪನ್ ಮಾಡು ನೋಡೋಣ ಏನಿದೆ ಅಂತ ಹೇಳಿ. ಸೊ ಅವನು ಹ್ಯಾಪಿ ಬರ್ಡೇ ಅವನಿಗಂತೂ ಖುಷಿ. ಆ ಚೆರೀಸ್ ಎಲ್ಲ ತಿನ್ನಬೇಕು, ಫಸ್ಟ್ ಆ ಕ್ರೀಮ್ ಎಲ್ಲ ತಿನ್ನಬೇಕು ಅಂತ. ಯಾಕೋ ಅವನಿಗೂ ಸ್ವಲ್ಪ ಹುಷಾರಿಲ್ಲ ಇವತ್ತು. ತಲೆ ಎಲ್ಲ ಸುಡ್ತಾಯಿತ್ತು ಯದುಗೂ.
ಕೂಡ ನಾನು ಕೂಡ ಬೆಳಿಗ್ಗೆ ಅಂದೆ ನಾನು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ, ಚಿತ್ರಾನ್ನ ಮಾಡಿದೆ ಅಂತ. ಸೊ ದೋಸೆ ಬ್ಯಾಟರ್ ಫ್ರಿಜ್ಗೆ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಫ್ರಿಜ್ಜಿಂದ ಎತ್ತಿಟ್ಟು ನನ್ನ ಮಗ ಅಮ್ಮ ಹೋಟೆಲ್ಗೆ ಹೋಗೋಣ ಅಂತ. ಸೊ ಇವತ್ತು ಮಂಡೇ, ಯಾವ ಹೋಟೆಲ್ಗೆ ಹೋಗ್ತೀಯೋ? ನಮಗಂತೂ ಹೋಟೆಲ್ಗೆ ಹೋದರೆ ಏನಾದರೂ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ವೆಜ್ ಅಂತೂ ಇಷ್ಟ ಆಗಲ್ಲ. ಯಾಕಂದರೆ ವೆಜ್ ನಾವೇ ಮಾಡ್ತಿರ್ತೀವಲ್ವ, ಡೈಲಿ ನಾವೇ ನೋಡ್ತಿರ್ತೀವಲ್ವ, ಹಾಗಾಗಿ. ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ. ಶೇಕೆಂಡ್ ಮಾಡು, ಅಣ್ಣಂಗೆ ಶೇಕೆಂಡ್ ಮಾಡು. ಹಾಂ, ಥ್ಯಾಂಕ್ ಯು ಹೇಳಕ್ಕಪ್ಪಿ ನೀನು. ಥ್ಯಾಂಕ್ ಯು. ಇದು ಸೊ ಹೀಗೆ ಸಿಂಪಲ್ಲಾಗಿ ಎಲ್ಲ ಮಕ್ಕಳು ಸಮೇತ ಜಿಂಗ್ ಚಾಕಾಗಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಅಮ್ಮ ಬಂದಿದ್ದು ಒಂದು ಖುಷಿ, ಸರ್ಪ್ರೈಸ್. ಜೊತೆಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇವತ್ತು ಅಮ್ಮ ಬರ್ತಾರೆ ಅಂತ. ಕರೆದಿದ್ವಿ ಬಾರಮ್ಮ ಅಂತ. ಬರ್ತೀನಿ ಅಂತ ಯಾವ ಐಡಿಯಾನೂ ಇರಲಿಲ್ಲ. ನಾನು ಮಲ್ಕೊಂಡಿದ್ದಾಗ ಬಂದ್ಬಿಟ್ಟು ಶಾಕ್ ಕೊಟ್ಟರು ಅಮ್ಮ ಕೂಡ. ಭಯ ಆಗೋಯ್ತು ನನಗೆ ಒಂದು ಸೆಕೆಂಡ್ ರಪ್ ಅಂತ. ಅಮ್ಮ ಬರ್ತಾರೆ ಅಂತ ಒಂದು ಐಡಿಯಾ ಕೂಡ ಇರಲಿಲ್ಲ ನಮಗೆ. ಕೂತ್ಕೋ, ಕೇಕ್ ತಿನ್ನು. ಯಾಕೆ ಕೇಳಪ್ಪನ ತಗೋ. ಅವನಿಗೆ ಬೇದಿ ಮಾಡ್ಕೊತಾವನೆ, ಅದಕ್ಕೆ ಹುಷಾರಿಲ್ಲ ಅವನು. ತಗೊಳ್ಳಿ, ಕ್ಯಾಚ್ 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 ಬಪ್ಪ, ಕ್ಯಾಚ್. ಇಡ್ಲಿ ತರಿಸು, ನಾಳೆ ಕರ್ಕೋಬೇಕಂತೆ. ಇವತ್ತು ಸೋಮವಾರ ಅಜ್ಜಿ ಜೊತೆ ಬೇದಿ ಅಂತ ಬೇದಿ. ಹ್ಯಾಪಿ ಬರ್ಡೇ. ಎದ್ದು ಹೊಡಿಯೋಣ ಈ ಥರ ನಾವು ಸಿಂಪಲ್ಲಾಗಿ ಕೇಕ್ ತಂದು ಕಟ್ ಮಾಡಿ ಫ್ಯಾಮಿಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು, ಜೊತೆಗೆ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಖುಷಿ ತಂತು. ಸೊ ಇದು ಕಂಪ್ಲೀಟ್ ಒಂಥರ ಎಂಥೋಸಿಯಾಸಮ್ ಆಗಿ ಎನರ್ಜೆಟಿಕ್ ಆಗಿ ಹೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಗುರುಮಲಪ್ಪನ ಇರ್ರಿ ಅಂದರು. ಗುರುಮಲಪ್ಪ ಇಲ್ಲ ಮೇಡಮ್ ಅವರೇ, ಯಾಕೋ ಹುಷಾರಿಲ್ಲ ಅಂದ್ಕೊಂಡು, ತಲೆನೋವು ಅಂದ್ಕೊಂಡು ಹೊರಟ್ಬಿಟ್ರು. ಯಾಕೋ ಇವತ್ತು ಅವರು ಫುಲ್ಲು ಡಲ್ಲಾಗಿದ್ದರು. ಬೆಳಗ್ಗೆಯಿಂದ ಮಾತಾಡಲಿಲ್ಲ. ನಾನು ಸರ್ವೀಸಲ್ಲಿ ನಾನು ನೋಡಿದ್ದಿದೆ ಫಸ್ಟ್ ಅವ್ರು ಈ ಥರ ಡಲ್ಲಾಗಿದ್ದಿದ್ದು. ಎಲ್ಲ ಮಕ್ಕಳು ಎದು ಅಂತೂ ಫುಲ್ ಎನರ್ಜೆಟಿಕ್ ಆಗಿ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಇಸ್ಕೋ, ಇವನಿಗೆ ತಂದಿದ್ದಾ? ಕೂತ್ಕೋ. ಥ್ಯಾಂಕ್ಸ್. ಅವನಿಗೆ ಹಾಕೊಡು ಕೇಕ್. ನೀನು ಹೇಳಿದ್ದ ಅವನಿಗೆ ಬರ್ತಾಳೆ ಅಂತ? ಥ್ಯಾಂಕ್ ಯು. ವಾಚ್ ಏನು ಎರಡೆರಡು ಗಿಫ್ಟು? ಏನದು? ಬುಕ್ಕಾ? ಜಾಮಿಟ್ರಿ ಮತ್ತೆ ಏನಪ್ಪ? ನೋಡೋಣ ಇರು. ಏನು? ಆಯ್ತು. ಎಲ್ಲಿ ಥ್ಯಾಂಕ್ ಯು ಹೇಳು. ಪೆನ್ಸಿಲ್, ಪೆನ್ ಬಾಕ್ಸ್. ಥ್ಯಾಂಕ್ ಯು ಹೇಳು. ಹೇಳ್ದ್ಯಾ? ಯಾವಾಗ ಹೇಳ್ದೆ? ಮನು ತಿನ್ನು. ಮನು, ಚೋಟ ಸಾಹೇಬ್ ತಿನ್ನಪ್ಪ. ಬಲೂನ್ ಬೇಕಾ? ಎತ್ಕೋಗು. ಆಯ್ತು. ನಿಂದೆ ಬಾ. ತಿನ್ನಿಸ್ಲಾ? ನಾನು ತಿನ್ನಿಸ್ಲಾ ಮನು? ಸ್ಪೂನ್ ಬೇಕಂತೆ ಚಾರ ಅವನಿಗೆ. ಸ್ಪೂನು. ನೀನು ಪೋಲಿ ಆಗ್ಬಿಟ್ಟಿದ್ಯಾ ನೀನು? ನೀನು ಪೋಲಿ. ಇವತ್ತು ಎದುಗೆ ಮೂಡ್ ಸರಿ ಇಲ್ಲ. ಎದು ಆನೆ ಬತ್ತು ಬೇಕಾ? ಹ್ಞೂ ಆಯ್ತು. ಪಪ್ಪಿ ಕೊಡು ಆಂಟಿಗೊಂದು. ಲವ್ ಯು ಆಂಟಿಗೆ. ನನ್ನ ಆಂಟಿ ಹೋಗಲ್ಲ. ಅಳ್ಳಿಸ್ಬೇಡ ಚಾರು. ನಿನ್ಕಿನ್ ಜೋರಾಗಿ ಕಿರ್ಚುತ್ತಾನ ಅವನು. ಪಪ್ಪಿ ಹಣ್ಣು. ಅವನಿಗೆ ಲೂಸ್ ಮೋಷನ್ ಆಗ್ಬಿಟ್ಟೈತಿ ಇವತ್ತು. ವಾ ಹಣ್ಣು. ಮನು ಚೆನ್ನಾಯ್ತಾ ಕೇಕು? ಚೆನ್ನಾಯ್ತಾ? ಹ್ಞೂ ಆಯ್ತು, ತಿನ್ನಪ್ಪ. ಹಾಂ
ಇದು ವಾನರ ಸೈನ್ಯ ಅಂತಲೇ ಹೇಳ್ಬೋದು. ಎಲ್ಲ ಸಾಂಗ್ ಹಾಕ್ಕೊಂಡು DJ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬಂದರೋ ಮಾವ ಬಂದರೋ ಅಂದ್ಕೊಂಡು ಅದೆಲ್ಲ ಕಾಪಿರೇಟ್ ಆಗುತ್ತೆ. ಸೊ ನಾವೆಲ್ಲ ಒಟ್ಟಿಗೆ ಜಿಂಕ್ ಚಾಕಾಗಿ ಡ್ಯಾನ್ಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಕ್ಕಳ ಜೊತೆ ಮಕ್ಕಳಾಗಿರಬೇಕು. ಅಮ್ಮ ಅಂತೂ ಒತ್ಸಿ ನಗಾಡಲಿಲ್ಲ. ಅಮ್ಮನಿಗೂ ವೀಡಿಯೋ ಮಾಡಮ್ಮಂತ ಫೋನ್ ಕೊಟ್ಬಿಟ್ಟು ನಾವೆಲ್ಲ ಒಟ್ಟೊಟ್ಟಿಗೆ ಕುಣಿತಾ ಇದ್ವಿ. ಅದು ಅಂತೂ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಆಂಟಿ ಎತ್ತು ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಒಂದೇನಂದರೆ ಎಲ್ಲ ಸೇರ್ಕೊಂಡು ಎಲ್ಲ ಅವ್ನು ಬಾಲ್ ಹೊಡೆದಾಕ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಾಯಿತ್ತು. ನನ್ನ ಬಾಲು ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಬಟ್ ಆ ರೀತಿ ಸೆಲೆಬ್ರೇಟ್ ಆಯಿತು. ಸುಮಾರು ಸಲ ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ರೂ ಕೂಡ ಅದಾಗೋದೇ ಇಲ್ಲ. ಒಂದೊಂದ್ಸಲಿ ಅನ್ಎಕ್ಸ್ಪೆಕ್ಟೆಡ್ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಋಣ ಇರಬೇಕಂತೆ ಅಲ್ವಾ ಗೈಸ್. ಸೊ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹೋಟೆಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಹೋಟೆಲ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇಲ್ಲೇ ಎಲ್ಲರ ಜೊತೆ ದೋಸೆ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಆಯಿತು ಫೈನಲಿ. ದೋಸೆ ಹಿಟ್ಟಿತ್ತಲ್ವ, ಫ್ರಿಜ್ಗೆ ಇಟ್ಟಿದೆ ಅಲ್ವಾ. ಸೊ ತರಕಾರಿ ಸಾಗೋಯಿತು, ಅದೆಲ್ಲ ತೆಗೆದು ಬಿಸಿ ಮಾಡಿ ಇಟ್ಬಿಟ್ಟು ಎಲ್ಲ ಮಕ್ಕಳ ಜೊತೆ ಎಲ್ಲ ಕುತ್ಕೊಂಡು ದೋಸೆ ತಿಂದು ದೋಸೆ ಪಾರ್ಟಿ ಮಾಡೋಣ. ಇವತ್ತೆಲ್ಲ ದೋಸೆ, ವಿಕ್ಕಿ ಬರ್ಡೇ ಪ್ರಯುಕ್ತ ದೋಸೆ ಪಾರ್ಟಿ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ. ಅಲ್ಲ ಬಂತು. ಕೇಕ್ ಬೇಕಾ ಮನುಗಿನ್ ಸ್ವಲ್ಪ? ಆಟ ಆಡ್ತೀಯ ಅವ್ರ ಜೊತೆ? ಬಾ ಆಟಾಡು, ಬಾ ನೀನು ಆಟಾಡು. ಮನುಗೂ ಆಟ ಆಡ್ಸ್ರ. ಕಮಾನ್ ಡ್ಯಾನ್ಸ್ ಸ್ಟೆಪ್. ಹಾಕ್ಕೊಡ್ತೀನಿ ಇರವ. ಕಮಾನ್ ಹುಲಿ ಡ್ಯಾನ್ಸ್. ಬೇಡವಾ? ಹಾಕು, ಸಾಂಗ್ ಹಾಕ್ಬಿಡು. ಅಲ್ಲಿ ನೋಡಪ್ಪ, ಅಲ್ಲಿ ಡ್ಯಾನ್ಸ್ನ ಹೋಗು, ಡ್ಯಾನ್ಸ್ ಮಾಡು ಅಕ್ಕರ ಜೊತೆ. ಬ್ಯಾಂಗಲ್ ಬಂಗಾರಿ ಅಲ್ಲಿ. ಕಮಾನ್ ಡ್ಯಾನ್ಸ್, ಕಮಾನ್ ಡ್ಯಾನ್ಸ್, ಕಮಾನ್. ಕಮಾನ್ ಯದು, ಬ್ಯಾಂಗಲ್ ಬಂಗಾರಿ. ನಾವು ಬರ ಕೆಳಗಡೆ ಸೋಫವೆಲ್ಲ ತೀರ್ಸ್ತಾನೆ ಅವನು. ಹೋಗಿ ಮಾಡ್ಬಾರೋ, ಬಂದ್ ಮಾಡು, ಬಾ ಮಾಡು. ಚೆನ್ನಾಗಿ ಗೊತ್ತೈತೆ ಇಲ್ಲ ನಿಂದು. ಬಂಗಾಳಿ 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 ಮಂಗಲ್ ಬಂಗಾಳಿ. ಪೀಸ್ ಮಾಡ್ಕೊಡ್ತೀನಿ ಬಾ, ತಿನ್ನು ಮತ್ತೆ ಬೇಗ. ಸುಡ್ತಾಯ್ತಾ? ಇಲ್ಲ ತಿನ್ಕೋ ಬಾ. ದೋಸೆ, ಬಿಸಿ ಬಿಸಿ ದೋಸೆ ತಿನ್ನು. ಪೀಸ್ ಮಾಡ್ಕೊಡ್ಲಾ? ವಿಕಾಸ್, ನಿಂಗೆ ಸಪ್ರೇಟ್ ಕರಿಬೇಕಾ? ಟೈಮು 9 ಗಂಟೆ. ಅಮ್ಮ ಅಮ್ಮ ಬಾ. ಸೊ ಎಲ್ರಿಗೂ ಕೂರಿಸ್ಬಿಟ್ಟು ಒಂದು ಕಡೆಯಿಂದ ಲೈನಿಗೆ ಎಲ್ರಿಗೂ ಹಾಕ್ಕೊಡೋಣ ಅಂತ. ಸೊ ಅಲ್ಲಿ ನನಗಂತೂ ಒಂಚೂರ್ದು ಸ್ಟವ್ ಮೇಲೆ ಏನಾದರೂ ಚೆಲ್ಲೋದ್ರೆ ಪದೇ ಅಲ್ಲಿಂದಲ್ಲೇ ಎಲ್ಲ ಒರೆಸ್ತಾ ಇರ್ತೀನಿ. ಸೊ ಬೇಜಾರಾಗಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಹೇಗಿತ್ತು ನಮ್ಮ ಬರ್ತಡೇ ವ್ಲಾಗ್ ಅಂತ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀರು ಬೇಕು? ಕುಡಿ, ತಿನ್ನು. ನಿನಗೆ ಸ್ಪೆಷಲ್ಲಾ? ನೀನು ಕೂರು ಕೆಳಗೆ. ತಿನ್ನಿ, ಬೇಗ ಬೇಗ ತಿನ್ನಿ. ಯಾರು ಫಸ್ಟ್ ನೋಡೋಣ? ಮನು ಫಸ್ಟ್. ಗುಡ್ ಬಾಯ್ ಮನು. ಎದು ಒಬ್ಬ ಮಿಸ್ಸಿಂಗು. ತಿನ್ಕೊಳ್ಳಿ ಬೇಗ. ಕೊಟ್ಟೆ. ದೋಸೆ ಅಮ್ಮ ಮಾಡ್ದಂಗಿತ್ತಾ? ಚೆನ್ನಾಗಿತ್ತಾ? TV ಮೂಡು ಹೇಗೆ ಇಷ್ಟು ಬೇಗ? ಅವನು SSLC ಅಲ್ವಾ ಅಣ್ಣ? ಬಾಯ್ ಬಾಯ್, ಬನ್ನಿ. ಜೊತೆಲಿ ಹೋಗು. ಮೋದಿ ತರ ಹತ್ರ ಗಣಪತಿ ಬಿಡಕ್ಕೆ ಹೋಗಿದ್ದ 10:30 ತನಕ ಅಲ್ವೇನಾ? ಲೈಟ್ ಹಾಕ್ತೀನಿ. ನಿಧಾನ ಮನು. ಬಾಯ್ ಬಾಯ್, ನಾಳೆ ಬನ್ನಿ ಆಯ್ತಾ? ನಿಧಾನಕ್ಕೆ ಹೋಗಿ. ಸೊ ಮಕ್ಕಳೆಲ್ಲ ಅವ್ರವ್ರ ಮನೆಗೆ ಹೋದ್ಮೇಲೆ ರಾತ್ರಿ 10 ಗಂಟೆ ನಾನು 2 ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಸೊ ಇವನಿಗೆ ಇನ್ನೂ ಆ ಬರ್ತಡೇ ಮೂಡ್ ಹೋಗಿಲ್ಲ. ಇದಾಗಿತ್ತು ಬರ್ತಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.